ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಡಿಸೆಂಬರ್ 2023 ಮಂಗಳವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ ತಿಥಿ, ಮೃಗಶಿರಾ ನಕ್ಷತ್ರ, ಶುಕ್ಲಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ನಮ್ಮ ಪ್ರತಿ ಹೆಸರಿನ ಹಿಂದೆಯೂ ಒಂದು ಓಂಕಾರವಿದೆ, ಓಂಕಾರ ಶಕ್ತಿ ಇದೆ, ಪ್ರಣವ ಶಕ್ತಿ ಇದೆ. ಪ್ರತಿ ಕ್ರಿಯೆಯ ಹಿಂದೆ ಒಂದು ಪ್ರಕ್ರಿಯೆ ಇದೆ. ಹೌದು, ಪ್ರತಿ ವೃತ್ತಿಗೂ ಒಂದು ನಿವೃತ್ತಿ ಇದೆ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ, ಅಂತ್ಯಕ್ಕೆ ಒಂದು ಆರಂಭವಿದೆ. ಎಲ್ಲವೂ ಆ ಕಾಲನ ಶಕ್ತಿಯ ಒಳಗಡೆ ಅಡಗಿರತಕ್ಕಂಥ ಮಹಾಪ್ರಣವ ಶಕ್ತಿಗಳು. ಆ ಹುಡುಕಾಟದಲ್ಲೇ ನಾವು ಜೀವನ ಕಳಿತಿದ್ದೇವೆ. ಅವುಗಳಲ್ಲಿ ಇವತ್ತೂ ಕೂಡ ನೆನ್ನೆಯ ಸಂಚಿಕೆಯಲ್ಲಿ ವಿ ಅಕ್ಷರದವರು ಅಂತ ಹೇಳಿದ್ದೆ. ಇವತ್ತು ಕೂಡ ಅದೇ ತರದ ಒಂದು ಅಕ್ಷರದ ಭಾವದಲ್ಲಿರತಕ್ಕಂಥ ಒಂದು ವಿಸ್ಮಯಗಳ ಬಗ್ಗೆ, ಶಕ್ತಿಗಳ ಬಗ್ಗೆ, ಬಲಾಬಲಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ. ಖಂಡಿತ ಆತ್ಮೀಯರಿಗೆ ನಮ್ಮ ಒಂದು ಸಂಚಿಕೆಗಳು ಇಷ್ಟವಾಗಿದ್ರೆ ದಯಮಾಡಿ ಶೇರ್ ಮಾಡಿ, ಆತ್ಮೀಯರಿಗೆ ಶೇರ್ ಮಾಡಿ ಅಂತಾನೆ ಕೇಳ್ಕೊತೇನೆ. ಹೊಸದಾಗಿ ನೋಡಿರೋರು ಅಲ್ಲೊಂದು ಬೆಲ್ ಬಟನ್ ಒತ್ಕೊಳ್ಳಿ ಅಂತ ಕೂಡ ಹೇಳ್ತಾ. ಹೌದು ಮಕ್ಕಳೇ, ನಮಗೇ ಗೊತ್ತಿಲ್ಲದೆ ತುಂಬಾ ಜನ ಹೇಳ್ತಿರ್ತಾರೆ, ಅಯ್ಯೋ ನಾವು ಇದೇನಾ? ಹೌದು, ಅದೇ. ಒಂದು ಬಿಟ್ಟು ಬರಬೇಕು, ಇಲ್ಲ ಇದ್ದು ಹೋರಾಟ ಮಾಡಬೇಕು. ಮಾಡೋಲ್ಲ. ಮೊನ್ನೆ ಕೂಡ ಒಂದು ತಾಯಿ ಜೀವ ದೂರದಿಂದ 33 ವರ್ಷದಿಂದ ನನಗೆ ವನವಾಸ ಗುರುಗಳೇ. ಯಾಕಿದ್ದಿ? ನಾ ಕೇಳಿದ್ದೆ, BCom ಮಾಡ್ಕೊಂಡಿದ್ದೆ ಗುರುಗಳೇ. ಸರಿ, ಬದುಕು ಕಟ್ಬೋದಿತ್ತು. ಎಲ್ಲ ನಮ್ಮ ಅಮ್ಮ ಅಪ್ಪ ಈ ತರ ಹೇಳ್ಬಿಟ್ರು, ಸಂಸಾರ ಕುಟುಂಬ ಅಂತ ಹೇಳ್ತಾ ನೀವು ಹೊಂದ್ಕೋ 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 ಹೊಂದ್ಕೋ. ಇವತ್ತಿಗೂ ಆತ ವರದಕ್ಷಿಣೆ ಪಿಡುಗು ಕೊಡುತ್ತಾನೆ ಅಂತ ನೋಡಿ. ಒಂದು ತಪ್ಪಿಗೆ 6 ತಿಂಗಳು ಜೈಲು ಶಿಕ್ಷೆ ಓಕೆ, 14 ವರ್ಷ ಜೈಲು ಶಿಕ್ಷೆ ಓಕೆ. ಏನೋ ತಪ್ಪು ಮಾಡಿದ್ದೇವೆ, ಅದಕ್ಕೆ ಅನುಭವಿಸ. ಏನೂ ತಪ್ಪು ಮಾಡದೆ ಅಲ್ಲಿ ನಿಂತುಕೊಂಡು ಇನ್ನೊಬ್ಬರನ್ನ ಹೇಳ್ತಾ ಕುತ್ಕೊಂಡಿರುವವರ ಭಾವ ಎಂತದ್ದು. ಬಿಟ್ಟು ಬಿಡಿ. ಕಂಬ ಹಿಡ್ಕೊಂಡಿರೋರು ಯಾರು? ಆ ಬುದ್ಧರ ಒಂದು ಕತೆ ಹೇಳಿದ್ದೆ ಹಿಂದೊಮ್ಮೆ. ಗುರುಗಳೇ ನನ್ನ ಕುಡ್ತಾ ಬಿಡಿಸಿ ಅಂತ ಒಬ್ಬ, ಗುರುಗಳೇ ಒಬ್ಬ ಜೂಜಾಟ ನಾನು ಬಿಡ್ತಾ ಇಲ್ಲ ಅಂತ ಒಬ್ಬ, ಗುರುಗಳೇ ನಾನೊಂದು ನಶೆಯ ಪದಾರ್ಥಕ್ಕೆ ಇದಾಗ್ಬಿಟ್ಟಿದ್ದಾನೆ ಅಂತ ಒಬ್ಬ, ಗುರುಗಳೇ ನನ್ನ ಗಂಡ ಟಾರ್ಚರ್ ಮಾಡ್ತಾನೆ ಅಂತ ಇನ್ನೊಬ್ಬ, ಗುರುಗಳೇ ನನ್ನ ಹೆಂಡತಿ ನೋವು ಕೊಡ್ತಾಳೆ ಅಂತ ಇನ್ನೊಬ್ಬ. ಹೌದಲ್ವಾ? ಗುರುಗಳು ತೋರಿಸ್ತಾರೆ, ಎಲ್ಲಾರ್ಗು ಒಂದೊಂದು ಕಂಬ ಹಿಡ್ಕೊಂಡಿರೋದನ್ನ ತೋರಿಸ್ತಾರೆ. ಅಯ್ಯೋ ಬಿಟ್ಬಿಡು 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 ಅಂತ ಕಂಬನ ತಬ್ಬಿಕೊಂಡಿರುವುದು ನಾವೇ. ಆ ಕಂಬವನ್ನ ಬಿಡಬೇಕಾದವರು ನಾವೇ. ಕಂಬ ಎಲ್ಲಾದ್ರೂ ಹಿಡ್ಕೊಂಡಿದ್ಯಾ ನಮ್ಮನ್ನ? ನಾವೇ ತಬ್ಬಿಕೊಂಡಿರೋದು ಗಟ್ಟಿಯಾಗಿ. ಈ ಆಸೆಗಳ ಪರಿಧಿಯಲ್ಲಿ ನಿರಾಸೆಯನ್ನ ಹುಡುಕುತ್ತಾ ಇರುವ ಬಹುದೊಡ್ಡ ಆಸೆಯ ಸಂಕೋಲೆಯಲ್ಲಿ ಕಟ್ಟ ಹಾಕಿಕೊಂಡು ಬದುಕು ಕಟ್ಕೊಬಿಟ್ಟಿದ್ದೇವೆ. ಬಿಡ್ಬೇಕಾದವ್ರು ನಾವೇ. 33 ವರ್ಷದಿಂದ ನಿನ್ನನ್ನು ಯಾರಮ್ಮ ವನವಾಸ ಮಾಡು ಅಂತ ಹೇಳಿದ್ರು? ಯಾರು ನಿನಗೆ ಹೇಳಿದ್ರು? ಇಲ್ಲ, ಬ್ಲೇಮ್ ಮಾಡ್ತಿರೋದು ನಾವೇ, ಹಿಡ್ಕೊಂಡಿರೋದು ನಾವೇ. ಅದಕ್ಕೊಂದು ಕಾರಣ ಕೊಡ್ತೇವೆ. ಅಯ್ಯೋ ಸಮಾಜಕ್ಕೆ ಉತ್ತರ ಕೊಡೋ ಜಾಗದಲ್ಲಿ ನೀವಿಲ್ಲ. ಅಯ್ಯೋ ಕುಟುಂಬದಲ್ಲೂ ಕೂಡ ಅಂತ ದೊಡ್ಡ ಪಾಳೆಗಾರಿಕಾ ವ್ಯವಸ್ಥೆಯಲ್ಲಿ ನೀವಿಲ್ಲ. ಒಳ್ಳೆಯವನ್ನ ಸರಿಸ್ಕೊಂಡು ಇದು ಬಿಡೋಣ ಬಿಡಿ, ಅವನ್ಗೆ ಏನೋ ಒಂದು ಕಾಯಿಲೆ ಆಗ್ಬಿಟ್ಟಿದೆ, ಇಲ್ಲ ಆಕೆಗೆ ಒಂದು ಕಾಯಿಲೆ ಆಗ್ಬಿಟ್ಟಿದೆ, ತುಂಬಾ ವರ್ಷಗಳ ಪ್ರೀತಿ ನನ್ನನ್ನ ನೋಡ್ಕೊಂಡಿದ್ದಾಳೆ, ಈಗೇನೋ ಆಗಿದೆ ಆಕೆಗೆ, ಇರ್ಬೇಕು ನಾವು. ಅದು ಬಿಟ್ಟು ಟಾರ್ಚರ್ ಸಹಿಸ್ಕೊಂತ ಯಾರು ಹೇಳಿದ್ರು? ಎಲ್ಲಿ ಹೇಳಿದೆ? ನಿಮ್ಮನ್ನ ಡೈವರ್ಸ್ ಕೊಡಿ ಅಂತ ಹೇಳ್ತಿಲ್ಲ. ನಿಮ್ಮನ್ನ ಏನು ಯಾರಾದ್ರೂ ಹಗ್ಗ ಕಟ್ಟ ಹಾಕ್ಬಿಟ್ಟು ಬದುಕು ಅಲ್ಲಿ ಹಾಕಿಟ್ಟಿದಾರ? ಕಟ್ಟ ಹಾಕಿ ನಿಮ್ಮನ್ನ ನಿಲ್ಸಿಟ್ಕೊಂಡಿದಾರ? ಯೋಚನೆ ಮಾಡಿ ನೋಡಿ. ಇಲ್ಲ. ನಾವು ಮಾತ್ರ ಹೇಳೋದು ಇಲ್ಲ, ಇವರಿಂದಲೇ 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 ಅವರಿಂದಲೇ ಇವರಿಂದಲೇ, ಈ ರೀತಿಯ ಭಾವದಲ್ಲೇ ಬೇಯುತ್ತಾ ಬದುಕನ್ನ. ನಮ್ಮ ಅಮ್ಮನ್ಗೆ ನೋವಾಗುತ್ತೆ, ನಮ್ಮ ಅಪ್ಪನಿಗೆ ನೋವಾಗುತ್ತೆ. ಇವರ ಈ ಒಂದು ತಾಯಿಗಿಲ್ಲದ ಸುಖ ಮಗಳಿಗಿಲ್ಲಿಯದು ಅಂತ ಏನ್ ಹೇಳಿದನೋ ಅಲ್ಲಿ ನಡೆದು ಬಿಟ್ಟಿದೆ. ಇವರ ಈ ಒಂದು ಒದ್ದಾಟ ಇದೆಯಲ್ಲ,
ಮಗಳೇನ್ ಮಾಡಿದಾಳೆ ಗೊತ್ತಾ? ಮದುವೆನೇ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾಳೆ. ಆಟೋಮ್ಯಾಟಿಕಲಿ ಹಾಗೇ ಆಗುತ್ತೆ. ಮಕ್ಕಳ ಮೇಲೆ ಅದ್ರ ಪ್ರಭಾವ ಬೀರುತ್ತೆ. ಅಯ್ಯೋ, ನನಗೆಂತ ಗಂಡ ಬರ್ತಾನೋ, ನನಗೆಂತ ಅತ್ತೆ ಮಾವ ಬರುತ್ತೋ, ನನಗೆ ಆಗ್ಬೇಕು. ನೀವು ನಿರ್ಧಾರ ಅವತ್ತು ತಗೊಂಡು ಹೊರಗಡೆ ಒಂದು ತಾಯಿ ಆದವಳು ಗಟ್ಟಿಯಾಗಿ ನಿರ್ಧಾರ ತಗೊಂಡ್ ಬಂದಿದ್ರೆ, ಇಲ್ಲ ಗಂಡನಾಗಿ ತಂದೆಯಾಗಿ ನನ್ನ ಮಕ್ಕಳನ್ನ ನೋಡ್ಕೋತೇನಮ್ಮ, ಜವಾಬ್ದಾರಿ ನನಗಿದೆ, ನಿನ್ ಪಾಡಿಗೆ ನೀನ್ ಬಿಡು, ನಿನ್ ಪಾಡಿಗೆ ನೀನಿರೋ, ಅದ್ ಏನ್ ಖರ್ಚಿದೆಯೋ ತಿಂಗಳಿಗೋ ಇನ್ನೊಂದು, ಆ ಮಕ್ಕಳು ಓದು, ಮಕ್ಕಳ ಊಟ, ಅಭ್ಯಾಸ, ಬದುಕು, ಜೀವನ ನಾನು ನೋಡ್ಕೋತೇನೆ ಅಂತ ಕೊಡ್ತಿದ್ದಾನ? ಕೊಡುವಂತ ಜವಾಬ್ದಾರಿ ತಗೊಂಡಿದ್ದೀರಾ? ಬ್ಲೇಮ್ ಮಾಡೋದು ಬಿಟ್ಬಿಟ್ಟು ನನ್ನ ಹೆಂಡತಿ ಸರಿ ಇಲ್ಲ ಸಾರ್, ನನ್ನ ಹೆಂಡತಿ ಸರಿ ಇಲ್ಲ ಸರ್. ಮೊನ್ನೆ ಕೂಡ ತುಂಬಾ ದೊಡ್ಡ ಓದಿರ್ತಕ್ಕಂಥ, ತುಂಬಾ ದೊಡ್ಡ ಹೆಸರು ಗಳಿಸಿದಂತ, ಅವರ ಪ್ರೊಫೆಷನ್ ಅಲ್ಲಿ ಎಕ್ಸ್ಪರ್ಟ್ಸ್, ಊರೆಲ್ಲ ಅವ್ರ ಮಾತು ಕೇಳುತ್ತೆ, ಊರಿಗೆಲ್ಲ ದಾರಿ ತೋರಿಸೋ ಗುರುಭಾವ, 1-1.5 ಗಂಟೆ ಕೂತು ಬಿಟ್ಟಿದ್ದಾರೆ. ನನ್ಗೆ ಬಿಸಿ ತುಪ್ಪ ಹೇಳೋ ಆಗಿಲ್ಲ, ಇರೋ ಆಗಿಲ್ಲ. ಬೇಡ, ಸಪ್ರೇಟ್ ಇರೋಣ. ಯಾಕೋ ನಿಮ್ ಜೊತೆ ಹೊಂದಾಣಿಕೆ ಆಗ್ತಲ್ಲ, ಯಾಕೆ ದೂರ್ತೀರ ಗಂಡನ ಮೇಲೆ, ಅತ್ತೆ ಮೇಲೆ? ಹೌದು, ಅವ್ರು ಹೊಂದ್ಕೊಳ್ಳಲ್ಲ. ನೀವು ನಂಬಲ್ಲ, ಇವರ ಈ ಒದ್ದಾಟದಲ್ಲಿ ಆ ಚಿಕ್ಕ ಮಗುಗೆ ಎಪಿಲಿಪ್ಸಿ ಪ್ರಾಬ್ಲಮ್ಮು, ಫಿಟ್ಸು, ಇನ್ನೊಂದು ಬರ್ಲಿಕ್ಕೆ ಶುರು ಆಗಿದೆ. ತುಂಬಾ ದಪ್ಪ ಆಗ್ತಿದ್ದಾಳೆ ಪಾಪು, ಒತ್ತಡಕ್ಕೊಳಗಾಗ್ತಿದ್ದಾಳೆ. ಎಲ್ಲೋ ಅಮ್ಮನನ್ ಪ್ರೀತಿಸೋದ, ಅಪ್ಪನನ್ ಪ್ರೀತಿಸೋದ, ಈ ತರದ ಒಂದು ಕನ್ಫ್ಯೂಷನ್ಗಳು ಶುರುವಾಗಿ ಬಿಟ್ಟಿದೆ. ಯೋಚನೆ ಮಾಡಿ ನೋಡಿ. ಅಷ್ಟು ದೊಡ್ಡ ವಿದ್ಯಾವಂತರು ಕೂಡ ನಿರ್ಧಾರ ತಗೋತಿಲ್ಲ, ಕಾರಣಗಳು ಕೊಟ್ಕೊಂಡು ಕೂತು ಬಿಟ್ಟಿದ್ದಾರೆ. ನಾವು ಕಾರಣಗಳನ್ನ ಇಟ್ಟುಕೊಂಡೇ ಕುಳಿತುಕೊಳ್ಳುವುದು. ಕೆಲವು ಮೂರ್ಖರು ಇದ್ದಾರೆ ನಿಮ್ಮ ಜೊತೆ, ಅದು ಮಗನಾದರೂ ಬಿಟ್ಟು ಬಿಡಬೇಕು. ಬೇಡ, ಅವನು ಕಳ್ಳ, ಪಕ್ಕಕ್ಕೆ ಇಟ್ಬಿಡ್ಬೇಕು. ಅವನಿಂದ ಇಡೀ ಮನೆ, ಕುಟುಂಬ, ಸಂಸ್ಥೆ, ವ್ಯವಸ್ಥೆ ಎಲ್ಲ ಎಡವಟ್ಟಾಗುತ್ತೆ. ಅಯ್ಯೋ ನನ್ನ ಮಗ ಇಲ್ಲ, ಅವನ್ ಬೆಂಕಿ ಹಚ್ಚಿಬಿಡ್ತಾನೆ. ನಾನ್ ಮಾಡೋದು ಅದೇ, ನಾನ್ ಮಾಡಿರೋದು ಅದೇ. ಹೌದು, ಅಡಿಕೆ ಕದ್ರು, ಆನೆ ಕದ್ರು, ಮೋಸವೇ. 1 ಬಾರಿ ಓಕೆ, 2 ಬಾರಿ ಓಕೆ, ಪದೇ ಇನ್ನೇನೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಜಾಗೃತಿ ಆಗ್ಬೇಕು. ನೀವ್ ಯಾಕೆ ಮಗ ಅಂತ ಹಿಡ್ಕೊಂಡು ಕೂತ್ಕೋತೀರಿ, ಗಂಡ ಅಂತ ಹಿಡ್ಕೊಂಡು ಕೂತ್ಕೋತೀರಿ, ಹೆಂಡತಿ ಅಂತ ಹಿಡ್ಕೊಂಡು ಕೂತ್ಕೋತೀರಿ? ಇಲ್ಲ, ನನ್ಗೆ ಮೋಸ ಮಾಡಿ ನಮ್ ತಂದೆ ತಾಯಿ ಒತ್ತಡ ಹಾಕಿ ಮದುವೆ ಮಾಡಿಬಿಟ್ರು. ಏನು, ಅವ್ರು ನಮ್ ಮಗಳ ಮದುವೆ ಜೀವನ ಹಾಳಾಗ್ಬೇಕು, ನನ್ ಮಗನ್ ಜೀವನ ಹಾಳಾಗ್ಬೇಕು ಅಂತ ಮಾಡ್ತಾರ? ಇಲ್ಲ, ಮಗಳೇ ಆಯ್ಕೆ ಮಾಡ್ಕೊಂಡಿದ್ದಾಳೆ. ನಿಮಗ್ ನೋವು ಕೊಡ್ಬೇಕು ಅಂತ ಪ್ಲಾನ್ ಮಾಡಿ ಮದುವೆ ಆದ್ಲು ಆಕೆ. ಇಲ್ಲ, ನನ್ನ ಮಗ ಯಾರನ್ನೋ ಇಷ್ಟಪಟ್ಟು ಕರ್ಕೊಂಡು ಬಂದ್ಬಿಟ್ಟ ಗುರುಗಳೇ. ಇಲ್ಲ, ಅವ್ನ್ 16ನೇ ವಯಸ್ಸಲ್ಲಿ ಆ ಥಾಟು ಇರ್ಲಿಲ್ಲ, 24ನೇ ವಯಸ್ಸಲ್ಲೂ ಅವ್ನ್ಗೆ ಆ ಥಾಟ್ ಇರ್ಲಿಲ್ಲ. ದಿಢೀರ್ ಬದಲಾವಣೆಗಳು, ಪ್ರಕೃತಿಯ ನಿಯಮಗಳು, ಕರ್ಮಕ್ಕೆ ತಕ್ಕಂತೆ ಬುದ್ಧಿ. ಅದಕ್ಕೆ ಹೇಳ್ತಿರ್ತಾನೆ, ಒಂದ್ 8ನೇ ವಯಸ್ಸಲ್ಲಿ, 16ನೇ ವಯಸ್ಸಲ್ಲಿ, 24ನೇ ವಯಸ್ಸಲ್ಲಿ, 32ನೇ ವಯಸ್ಸಲ್ಲಿ, ಪ್ರತಿ 8ನೇ ವರ್ಷದಲ್ಲಿ ಜಾತಕವನ್ನ ಪೂರ ಪರಾಮರ್ಶೆ ಮಾಡ್ಲಿಕ್ಕೆ ಯಾರಾದ್ರೂ ಒಂದು ಒಳ್ಳೆ ಅಸ್ಟ್ರಾಲಜರ್ನ, ಒಳ್ಳೆ ಒಂದು ಜ್ಯೋತಿಷಿಗಳನ್ನ ನೋಡಿ, ವಿಚಾರಿಸಿ ತಿಳ್ಕೊಳ್ಳಿ. 8ನೇ ವಯಸ್ಸು ನಮ್ಮ ಮಕ್ಕಳು, ಅವ್ರು ಯಾವ ಓದು, ಏನಿದ್ದಾರೆ, ಏನ್ ತುಂಟುತನ, ಸ್ಪೋರ್ಟ್ಸ್ ಕೂಡ ಸೇರಿಸ್ಬೋದಾ, ಕಲೆ ಸೇರಿಸ್ಬೋದಾ, ಬರೀ ಓದು ಒಂದೇ ಇದೆಯಾ ತಿಳ್ಕೊಳ್ಳಿ. 16 ಒಂದು ಗ್ರಾಜುಯೇಷನ್ ಲೆವೆಲ್ಗೆ ಹೋಗ್ತಿದ್ದಾರೆ, ಈಗ ಅವರಿಗೆ ವಿಜ್ಞಾನದಲ್ಲಿ ಪರಿಣತಿಯ, ಇಲ್ಲ ವಾಣಿಜ್ಯ ಅಭ್ಯಾಸಗಳಲ್ಲಿ ಪರಿಣತಿಯ, ಬೇರೆ ರೀತಿಯ ಟೆಕ್ನಿಕಲ್ ಲೈನ್ ಅಲ್ಲಿ ಏನಾದ್ರು ಪರಿಣತಿ ಹೊಂದತಕ್ಕಂಥ ಸಾಮರ್ಥ್ಯ ಶಕ್ತಿ ಇದೆಯಾ? ನಂತರ 24 ಕೆಲಸ, ಮದುವೆ, ಇಲ್ಲ ಹೊರಗಡೆಯ ಬೇರೆ ಏನ್ ಮಾಡಬಹುದು, ವ್ಯವಹಾರ ಮಾಡ್ಬೋದಾ, ವ್ಯಾಪಾರ ಮಾಡ್ಬೋದಾ ಅನ್ನತಕ್ಕಂಥದ್ದು, ಮದುವೆ ಈಗ ಮಾಡಬಹುದಾ, ಮಗಳು ಸಮಯ ಇದೆಯಾ, ತಗೋತಾಳ, ಅರ್ಥ ಮಾಡ್ಕೊಳ್ಳೋ ಸ್ಥಾಯಿಗೆ ಬಂದಿದ್ದಾಳ. ಕೆಲವರು 30-30ನೇ ವಯಸ್ಸು, ತಾಯಿ ಜೀವ ಬಂದಿದೆ, ಹಸ್ತ ನಕ್ಷತ್ರ, ತಾಯಿ ಕೊರಗು. ಓ ಶೇಟ್ ಗುರುಜಿ ಹೇಳ್ತಿದಾರೆ, ನಮ್ಮ ಮಗುಗೆ ಇನ್ನು ಮದುವೆ ಬಗ್ಗೆ ಆಸೆನೆ ಬಂದಿಲ್ಲ, ನನ್ನ ಬಿಡು, ಇನ್ನು ಓದ್ಬೇಕು, ಇನ್ನು ಏನಾದ್ರು ಮಾಡ್ಬೇಕು ಅಂತ. ಓ ಶೇಟ್ ಗುರುಜಿ, ಅದೇ ಮಾತು ಹೇಳಿದೆ. ನೀನ್ ನಿಜವಾಗ್ಲೂ ನೆಮ್ಮದಿ, ತಂದೆ ಜೀವನ ಹೊರಗಡೆ ಕಳಿಸ್ಬಿಟ್ಟು ನೆಮ್ಮದಿಯಾಗಿದ್ಯಾ ಅಂತ ಹೇಳು ಅಂದ್ರೆ ಇಲ್ಲ. ಮತ್ತೆ ಓ ಶಿಟ್ ಅಂತ ಯಾಕಂತೀಯ? ಡಬಲ್ ಶಿಟ್ ನಿನ್ನ ಹತ್ರನೇ ಇಟ್ಕೊಂಡಿದೀಯ. ಡಬಲ್ ಶಿಟ್ ಅಲ್ಲ, 10 ಶಿಟ್ಟು ನೀನೇ ಇಟ್ಕೊಂಡಿದ್ಯಾ. ಮಗಳನ್ನ ತಳ್ಬಿಡ್ಬೇಕು ಆ ಶಿಟ್ಟಿಗೆ. ನಿನ್ನ ಶಿಟ್ಟೇ ತೊಳ್ಕೊಳಕ್ಕಾಗಿಲ್ಲ, ಮಗಳ ಶಿಟ್ಟನ್ನ ಇನ್ನಷ್ಟು ಹಾಕ್ಬಿಡೋದು, ಶಿಟ್ಟಿಗೆ ತಳ್ಬಿಡೋದು ಆ ಸೆಗಣಿಗೆ. ಮಗಳೇ ಇನ್ನ ಪಕ್ವತೆ ಬಂದಿಲ್ಲ, ದೇಹ ಪಕ್ವತೆ ಹೊಂದಿರ್ಬೋದು, ಪಾಪು 30 ಇರ್ಬೋದು, ಏನ್ ಗೊತ್ತಿದೆ?
ಅವಳಲ್ಲಿ ಅನುರಾಗ ಭಾವ ಬಂದಿಲ್ಲ ಇನ್ನು. ಆ ಮದುವೆ ಆಗ್ಬೇಕು, ನನ್ಗೊಂದು ಕುಟುಂಬ ಬೇಕು, ನನ್ಗೊಂದು ಪ್ರೀತಿ ಬೇಕು ಅನ್ನತಕ್ಕಂಥದ್ದು ತಾಯಿಯಾಗಿ ನಿಮ್ಗೆ ಅವಗಾಹನೆ ಬಂದಿಲ್ಲ. ಮಗಳಿಗೆ ಇನ್ನೇನ್ ಮಾಡ್ತೀರಿ? ಮದುವೆ ಮಾಡಿ ಅವಳು ಅದ್ರಲ್ಲಿ ಬೇಯೋದ? ಅವಳು ನೇರ ಹೇಳ್ಬಿಟ್ಟಿದ್ದಾಳೆ, ನಾನು ಮದುವೆ ಮಾಡಿದ್ರೆ ನಿಜವಾಗ್ಲೂ ನಾನು ಇರಲ್ಲ, ತುಂಬಾ ದಿನ ಡೈವರ್ಸೇ, ನಾನೇ ಕೊಟ್ಟು ಬರೋದು, ನೀನೇ ನಿಭಾಯಿಸ್ಬೇಕು, ನಾಳೆ ನನ್ನ ಬ್ಲೇಮ್ ಮಾಡಬಾರ್ದು ಅಂತ. ಅದಕ್ಕೆ ರೆಡಿ ಇಲ್ಲ. ಮಗಳನ್ನ ಮಾನಸಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ, ವೈದಿಕವಾಗಿ, ಸಾಂಸಾರಿಕವಾಗಿ, ಕೌಟುಂಬಿಕವಾಗಿ ಇವುಗಳಲ್ಲಿ ಸಿದ್ಧತೆ ಬದ್ಧತೆ ಮಾಡಿಟ್ಟಿದ್ದೇವೆಯಾ ಇಲ್ಲವಾ ಅದನ್ನ ನೋಡ್ಬೇಕು. ಅವ್ರು ತಗೋತಾನೆ ಇಲ್ಲ ಅಂದ್ಮೇಲೆ ಬಿಟ್ಬಿಡ್ಬೇಕು. ಅದು ನನ್ನ ಮಗು ಆದ್ರೂ ಅಷ್ಟೇ, ಪ್ಲೀಸ್ ಥ್ಯಾಂಕ್ ಯು ವೆರಿ ಮಚ್ ಅಂತಾನೆ ನಾನು ಹೇಳ್ತೇನೆ. ಯಾಕೆ ಇಷ್ಟೆಲ್ಲ ಮಾತುಗಳನ್ನ ಹೇಳ್ತೇನೆ ಅಂದ್ರೆ, ಈ ಜಾತಕಗಳು ಪರಾಮರ್ಶೆ ನೋಡ್ತಿದ್ದಾನಲ್ಲ ಮಕ್ಕಳೇ, ಸಾವಿರಾರು ಲಕ್ಷಾಂತರ ಜಾತಕ, ತುಂಬಾ ಸಂಕಟ ಆಗುತ್ತೆ. ವಿ ಆರ್ ಚೀಟಿಂಗ್ ಅವರ್ ಸೆಲ್ಫ್ ಅಂಡ್ ಬ್ಲೇಮಿಂಗ್ ಸಮ್ವನ್. ನಮ್ಮನ್ನ ನಾವೇ ದೂಷಿಸ್ಕೊತಿದ್ದೇವೆ ಇನ್ನೊಬ್ಬರನ್ನ ತೋರಿಸ್ತಾ. ಇವರಿಂದ ಆಯ್ತು, ಅವರಿಂದ ಆಯ್ತಲ್ಲ, ಮೊದಲೇ ನಿರ್ಧರಿತ. ಅದಕ್ಕೆ ಅದೇ ಜ್ಯೋತಿಷ್ಯ ಹೇಳೋದು, ಇಲ್ಲಿಷ್ಟೇ ಇದೇ ಇರುತ್ತೆ, ಇದಿಷ್ಟೇ, ನೀನೇನು ಮಾಡಿದ್ರು, ಇದೆಷ್ಟು ಪೂಜೆ ಮಾಡಿದ್ರು ದೊಡ್ಡದಾಗಲ್ಲ, ಇನ್ನು ದೊಡ್ಡ ಸೈಜ್ ಬರೋಲ್ಲ, ಈ ಸೈಜ್ ಇದಿಷ್ಟೇ, ಬಂದಾಯ್ತು, ಕಿತ್ತಾಯ್ತು, ತೆಗೆದಾಯ್ತು, ಬಳಸ್ಕೊಳ್ಳೋದು ಯಾವ ತರ ಅಂತ ನೋಡ್ಬೇಕು ನಾವು. ಇಲ್ಲ, ಅಯ್ಯೋ ನನಗೆ ಆಪಲ್ ತೋಟ ಈ ಸೀಸನ್ ಅಲ್ಲಿ ತಿನ್ನಲ್ಲ, ಕಫ ಆಗ್ಬಿಡುತ್ತೆ ಗುರುಜಿ, ವಾಟ್ ಟು ಡು ಗುರುಜಿ, ಏನೇನೋ ಹೇಳೋದು. ಜೀವನ ಬೇಕ 33 ವರ್ಷ ಕಳೆದಾಕ್ಬಿಟ್ಟಿದ್ದಾಳೆ ತಾಯಿ ಜೀವ, ಬಿಕ್ಕಿ ಬಿಕ್ಕಿ ಹೇಳ್ತಾ. ಇನ್ನೂ ತಂದೆ ತಾಯಿ ಹೇಳಿದ್ದೆ ಸರಿ ಅನ್ಕೊಂಡು ಆ ನರಕ ನೋಡ್ಕೊಂಡು ಹಾಗೆ ಮಕ್ಕಳು, ಒಂದ್ ಮಗಳ ಮದುವೆ ನಿಂತು ಹೋಗಿದೆ, ಇನ್ನೊಂದು ಮಗಳ ಮದುವೆ ಮಾಡೋ ಸಮಯ ಬಂದಿದೆ. ಈಗಲಾದ್ರೂ ನಿರ್ಧಾರ ತಗೊಂಡಿಲ್ಲ, ನಿಮ್ ಇಷ್ಟ ಹೋಗಿ. ಇಷ್ಟಾನಿಷ್ಟಗಳು ಮೊದಲೇ ನಿರ್ಧಾರ ಆಗಿರುತ್ತೆ ಮಕ್ಕಳೇ. ಅದಕ್ಕೆ ಜ್ಯೋತಿಷ್ಯ ನೋಡೋದು. ಟು ನೋ ಯೋರ್ ಸ್ಟ್ರೆಂತ್, ನಿಮ್ ಬಲಾಬಲಗಳು. ಅಂತ ಒಂದು ಬಲಾಬಲಗಳಲ್ಲಿಯೇ ಇರತಕ್ಕಂತ ಒಂದು ಅಕ್ಷರ ಶ. ಶಾಲಿನಿ, ಶ್ಯಾಮಲ, ಶೀತಲ್, ಎಸ್ ಎಚ್ ಅಂತ ಏನ್ ಸೇರಿರುತ್ತೆ, ಆ 3, 5, 8. ಎಸ್ ಅನ್ನೋ ಅಕ್ಷರಕ್ಕೆ 3, ಎಚ್ ಅನ್ನೋ ಅಕ್ಷರಕ್ಕೆ 5. ಸೊ ಎಸ್ ಎಚ್ ಸೇರ್ತಿದ್ದಾಗಿ 8. ಆ 8ರ ಗಂಟು ನಂಟು ಶೀತಲ್ ತಗೊಳ್ಳಿ, ಶ್ಯಾಮಲಾ ತಗೊಳ್ಳಿ, ಶ್ರಾವಣಿ ತಗೊಳ್ಳಿ, ಶೋಭನಾ ತಗೊಳ್ಳಿ, ಶೋಭಾ ತಗೊಳ್ಳಿ, ಶಕುಂತಲಾ ತಗೊಳ್ಳಿ, ಶೀತಲ್ ತಗೊಳ್ಳಿ. ಹೌದು, ಶ, ಶಿ, ಶೋ, ಶೇ, ಆ ಒಂದು ಎಸ್ ಎಚ್ ಅಕ್ಷರದಿಂದ ಆರಂಭ ಆಗಿರತಕ್ಕಂಥ ಸ್ತ್ರೀಯರು ಯಾವಾಗಲೂ ಭಯದಲ್ಲೇ ಬದುಕುತ್ತೀರಿ. ಏನೋ ಒಂದು ಭಯ. ಇದೇ ರೀತಿ 30 ವರ್ಷ ಗಂಟೆ ಹಾಕೊಂಡು ಕೂತ್ಕೊಳ್ಳೋದು. ವಾಪಸ್ ಕೊಡ್ರಿ ವಾಪಸ್ಸು. ಇನ್ನು ಎಷ್ಟು ಸಹಿಸ್ಕೊತೀರಿ? ನೀವು ಸಹಿಸ್ಕೊಂಡೇ ಈ ತರ ಆಗಿರೋದು. ಇಲ್ಲ ಆಗ್ಲಿಲ್ಲ, ಎಸ್ ಗೆಟ್ ಔಟ್. ಒಂದೇ ಮಾತು ಹೇಳ್ಬೇಡಿ, ಕಡ್ಡಿ ಮುರಿದಾಗ ಹೇಳ್ಬೇಡಿ, ಅತ್ತೆ ಯು ಆರ್ ರಾಂಗ್, ಮಾವ ಯು ಆರ್ ರಾಂಗ್, ಯಜಮಾನ್ರೆ ನೀವು ರಾಂಗ್, ನನ್ ಪರವಾಗಿ ನಿಲ್ತಿಲ್ಲ. ಎಸ್, ಬಂಗಾರದಂತ ಮಕ್ಕಳನ್ನು ಪಡಿತೀರಿ. ಬಂಗಾರದಂತ ಬದುಕು ನಿಮ್ಮದು. ನಿಮಗೆ ಗೊತ್ತಿಲ್ಲ, ಶ ಅಕ್ಷರದವರು ಎಲ್ಲಿ ಹೋದರೂ ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋ ಶಕ್ತಿ ಭಗವಂತ ಹುಟ್ಟುವಾಗಲೇ ಕೊಟ್ಟಿದ್ದಾನೆ. ಅದಕ್ಕೆ ಶಕ್ತಿ ಅನ್ನೋ ಹೆಸರಿನಲ್ಲೂ ಎಸ್ ಎಚ್ ಅನ್ನತಕ್ಕಂಥದ್ದಿದೆ. ಎಸ್ ಎಚ್ ಅನ್ನತಕ್ಕಂಥ ಬಲವಿದೆ, ಶಕ್ತಿ. ಏನೋ ಒದ್ದಾಟ, ಏನೋ ಕಣ್ಣೀರ್ ಇಟ್ಕೊಂಡು ಕುತ್ಕೋತೀರಿ. ಈ ಶ ಅನ್ನೋ ಅಕ್ಷರದಿಂದ ಆರಂಭ ಆಗಿರತಕ್ಕಂಥವರು. ನೋಡಿ ನೀವು, ಶೋಭಾ ಅಲ್ಲಿದೆಯಾ, ಶೋಭನಾ ಅಲ್ಲಿದೆಯಾ. ನಿಮ್ಮ ಸಾಂಸಾರಿಕ ಜೀವನದಲ್ಲೊಂದು ಭಯದ ಜೀವನವೇ. ಬಿಟ್ರೆ ಏನ್ ಅನ್ಕೋತಾರೋ, ಲೋಕ ಏನ್ ಹೇಳುತ್ತೋ, ಗುರುಗಳೇ ನಾನು ಎಷ್ಟು ನೋವು ಒಳಗಡೆ ಇಟ್ಕೊಂಡು ಕೂತಿದ್ದೆ. ನಿಮ್ಮನ್ನ ಯಾರು ಇಟ್ಕೊ ಅಂದ್ರು? ಹತ್ತು ಬಿಡಿ. ಒಂದು ಬಾರಿ ಅಳೋದ್ರಲ್ಲಿ ಒಂದು ಅರ್ಥ ಇದೆ. ಸದಾ ಅಳುವುದು ಅಲ್ಲ. ಒಂದು ಬಾರಿ ಹತ್ತು ಬಿಡಿ, ತೆಗೆದು ಬಿಡಿ ಅಷ್ಟೇ. ಜೋರಾಗಿ ಹರಿದು ಬಿಡಿ. ತೀರಾ ಅಲ್ಲೇ ಕುತ್ಕೊಂಡು, ಅಲ್ಲೇ ಒದ್ದಾಡ್ಕೊಂಡು, ಅಲ್ಲೇ ಒಂದು ತೊಳಲಾಡ್ಕೊಂಡು, ನನ್ನವರು, ನನ್ನ ಕುಟುಂಬ, ನನ್ನ ಪ್ರೀತಿ, ನನ್ನ ಗಂಡ, ನನ್ನ ಮಕ್ಕಳು, ಖಂಡಿತ ನೋವೇ ನಿಮಗೆ. ನಿಮ್ಮ ಭಯವೇ ನಿಮಗೆ ಶಾಪ. ಈ ಒಂದು ಅಕ್ಷರದಿಂದ ಆರಂಭ ಆಗಿರತಕ್ಕಂಥ ಹೆಸರಿನ ವ್ಯಕ್ತಿಗಳಿಗೆ ಶ. ಹೌದು, ಶಾಲಿನಿ, ಶ್ಯಾಮಲ. ನಿಜವಲ್ವೋ ಈ ಒಂದು ಶ ಅಕ್ಷರದಿಂದ ಆರಂಭ ಆಗಿರತಕ್ಕಂಥ ಸ್ತ್ರೀಯರು ಖಂಡಿತ ಇಲ್ಲ ನಿಮ್ಮ ಅತ್ತಿಗೆನೋ, ನಿಮ್ಮ ತಾಯಿನೋ, ನಿಮ್ಮ ತಂಗಿಯೋ, ನಿಮ್ಮ ಸೋದರಿಯೋ, ನಿಮ್ಮ ಸ್ನೇಹಿತೆಯೋ, ನಿಮ್ಮ ಬಂಧುವೋ, ನಿಮ್ಮ ಬಳಗವೋ, ನಿಮ್ಮ ಆತ್ಮೀಯರೋ, ಕನ್ಫರ್ಮ್ ಆಗಿ ಹೇಳ್ತಾನೆ, ನೀವು ನನಗೆ ಮೆಸೇಜ್ ಹಾಕ್ತೀರಾ. ಇಟ್ ಇಸ್ ಮೈ ಪಾಯಿಂಟ್. 100% ಫಾರ್ವರ್ಡು ಮಾಡ್ತೀರಾ.
ಅದಕ್ಕೆ ಜಾತಕಗಳನ್ನ ನೋಡ್ಕೋಬೇಕು. ಇದೆ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಿಚಾರಕ್ಕೂ ಒಂದು ಪರಿಹಾರ ಇದೆ, ತಂದಿಟ್ಕೋಬಹುದು. ಮಳೆ ನಿಜ, ಚಳಿ ನಿಜ. ಚಳಿ ಆದಾಗ ಒಂಚೂರು ಬೆಂಕಿ ಪಕ್ಕದಲ್ಲಿ ಕೂತ್ಕೊಳ್ಳೋಣ, ಕಾಯಿಸ್ಕೊಳ್ಳೋಣ. ಹೌದು, ಒಂದು ಉಲ್ಲನ್ ಬಟ್ಟೆ ಹಾಕೊಳ್ಳೋಣ ಬೆಚ್ಚಗಿರ್ಲಿಕ್ಕೆ, ಕಾಲ್ಗೊಂದು ಸಾಕ್ಸ್ ಹಾಕೊಳ್ಳೋಣ, ಕೈಗೊಂದು ಗ್ಲೌಸ್ ಹಾಕೊಳ್ಳೋಣ, ತಲೆಗೊಂದು ಮಫ್ಲರ್ ಸುತ್ಕೊಳ್ಳೋಣ, ಮಂಕಿ ಕ್ಯಾಪ್ ಹಾಕೊಳ್ಳೋಣ, ಈ ತರ ಒಂದು ಮಾಡ್ಕೊಳ್ಳೋಣ. ಸ್ವೆಟರ್ ಹಾಕೊಳ್ಳೋಣ. ಇಲ್ಲ ಇಲ್ಲ ಹಂಗೆ ಹೋಗ್ಬಿಡ್ಬೇಕು, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಆಯಾಯ ಪ್ರಕೃತಿಗೆ ತಕ್ಕಂತ ಒಂದು ಬದಲಾವಣೆ ನಾವು ಮಾಡ್ಕೊ. ಬಾಡಿ ತುಂಬಾ ಹೀಟ್ ಯಾಕಂತ ಕುತ್ಕೋತೀರಿ, ಮತ್ತೆ ಹೀಟ್ ಆಗಿದೆ ಅಲ್ವಾ, ಹೌದಲ್ವಾ? ಅಲ್ಲೇನೋ ಆಗ್ತಿದೆ, ಕಾಲು ಕಿಟ 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 ಅಂತ ಸೌಂಡ್ ಹೊಡಿತಿದೆ ಅಂತ ಹೇಳಿದ್ರೆ ಹುಷಾರಾಗ್ಬೇಕು. ಎಲ್ಲೋ ನನ್ನ ವೈಟಮಿನ್ಸ್ ಕಡಿಮೆ ಆಗ್ತಿದೆ, ನನ್ನ ಶಕ್ತಿ ಕಡಿಮೆ ಆಗ್ತಿದೆ, ನನ್ನ ಇಮ್ಯುನಿಟಿ ಶಕ್ತಿ ಕಡಿಮೆ ಆಗ್ತಿದೆ. ಏನ್ ತಿನ್ಬೇಕು? ಎಳ್ಳು ತಿನ್ಬೇಕಾ, ಫ್ಲಾಕ್ಸಿ ಸೀಡ್ ತಿನ್ಬೇಕಾ, ಅಗಸೆ ಬೀಜ ತಿನ್ಬೇಕಾ, ತುಪ್ಪ ತಿನ್ಬೇಕಾ, ಎಣ್ಣೆ ಯಾವ್ದು ಬಳಸ್ಬೇಕು, ಈ ತರದ ಒಂದೊಂದು ಸಣ್ಣ ಸಣ್ಣ ಚೇಂಜಸ್ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಬೇಕು. ಇಲ್ಲ ನಿಮ್ ಇಷ್ಟ ನೋಡಿ. ನಮ್ಮನ್ನ ನಾವೇ ಕಾಪಾಡ್ಕೋಬೇಕು. ಶಾ ಅಕ್ಷರದವ್ರಿಗೆ ಅದೊಂದು ಸಮಸ್ಯೆ, ನಿಮ್ಮನ್ನ ನೀವು ನೋಡ್ಕೊಳ್ಳೋದೇ ಇಲ್ಲ, ನಿಮ್ ಕಡೆ ನೀವು ಗಮನನೇ ಕೊಡೋದಿಲ್ಲ. ಗುಂಡು ಇಲ್ಲ ಪೀಚು ಆಗ್ಬಿಟ್ಟಿರ್ತೀರಿ. ಹೌದು ಅಲ್ವೋ? ನಿಜ ಹೇಳಿ. ನಿಮ್ಮ ಒತ್ತಡ ಭಯದಲ್ಲೇ ಬದುಕೊಂಡು ಇವ್ರ ಹಿಂಗೆ ಹೇಳ್ಬಿಟ್ರೆ ಗುರುಗಳೇ, ಅವ್ರ ಹಿಂಗೆ ಹೇಳ್ಬಿಟ್ರೆ ಗುರುಗಳೇ, ಇದಿಂಗ ಆಗ್ಬಿಟ್ರೆ ಗುರುಗಳೇ, ಏನೂ ಆಗೋಲ್ಲ. ನಿಮಗೆ ಗೊತ್ತಿದೆಯಾ, ನಾವು ನೋಡುತ್ತಿರುವ ಸೂರ್ಯ, ನಾವು ನಿತ್ಯ ಪೂಜಿಸುವ ನಮ್ಮ ಸೂರ್ಯ ಎಷ್ಟು ದೊಡ್ಡ ಮಹಾಕಾಯ ಗೊತ್ತಾ? ಅವನು ಈ ಆಕಾಶಗಂಗೆಯಲ್ಲಿ ಒಂದು ಅಣುವಿನ ಧೂಳಿನ ಕಣ, ಅವನು ಒಂದು ಧೂಳಿನ ಕಣ. ಅವನಿಗೆ ಸುತ್ತುತ್ತಿರೋ ಭೂಮಿ ಇನ್ನು ಯಾವ ಸೈಜಲ್ಲಿ ಇರುತ್ತೆ, ಆ ಭೂಮಿಲಿರೋ ಏಷ್ಯಾದಲ್ಲಿ ಭಾರತ, ಭಾರತದಲ್ಲಿ ಕರ್ನಾಟಕ, ಕರ್ನಾಟಕದಲ್ಲಿ ಬೆಂಗಳೂರು, ಬೆಂಗಳೂರಲ್ಲಿ ಈ HBR ಲೇಔಟ್. ನಾನೆಷ್ಟು ಯಾವ ಅಣು 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 ಹೊಡೆದ್ರೆ ಸೂರ್ಯನೇ ಒಂದು ಅಣುವಿನಷ್ಟು ಸಮಾನ ಈ ಆಕಾಶಗಂಗೆಯಲ್ಲಿ. ಅದ್ರಲ್ಲಿ ಬೇರೆ ನೀವ್ ಯಾರು, ನೀವೇನು, ಏನು ದೊಡ್ಡ ಎಂತದಿಲ್ಲ. ವಿಶ್ವದ ನಾಯಕಕ್ಕೂ ಏನು, ಭೂಮಿಯೇ ಏನು ಇಲ್ಲ ಸೂರ್ಯನ ಮುಂದ್ಗಡೆ. ಸೂರ್ಯನೇ ಆಕಾಶಗಂಗೆಯಲ್ಲಿ ಈಸ್ ನಾಟ್ ಇವನ್ ಎ ಡಾಟ್, ನಾಟ್ ಇವನ್ ಎ ಡಾಟ್. ಒಂದು ಅಣುವು ಅಲ್ಲ, ಒಂದು ಸಮುದ್ರದಲ್ಲಿ ಒಂದು ಡ್ರಾಪ್ ಅಲ್ಲ ಅವನು. ಒಂದ್ ರೀತಿ ಹೇಳ್ಬೇಕು ಅಂದ್ರೆ, ನಂಬ್ತೀರಾ? ಇದೇ ಸತ್ಯ. ಬ್ರಹ್ಮಾಂಡ ಪುರಾಣ ಓದ್ ನೋಡಿ, ವಿಷ್ಣು ಪುರಾಣ ಓದ್ ನೋಡಿ, ಪದ್ಮ ಪುರಾಣ ಓದ್ ನೋಡಿ. ಅದಕ್ಕೆ ಪುರಾಣಗಳ ಬಗ್ಗೆ ಅವಗಾಹನೆ ಕೊಡೋದು. ನಮ್ಮ ಒಂದು ಇದನ್ನ ಹುಡುಕ್ತಾ ಹೋದ ಅಂದ್ರೆ ನಮ್ ಏನೇನೂ ಅಲ್ಲ, ಯಾವುದೂ ಅಲ್ಲ. ಆದ್ರೆ ಏನ್ ಮಾಡೋದು ಗುರುಗಳ, ಕಣ್ಣೀರು. ಮೈಗ್ರೇನ್ ತಗೋ, ಸೈನಸ್ ತಗೋ, ಥೈರಾಯ್ಡ್ ಪ್ರಾಬ್ಲಮ್ ತಗೋ, PCOD ಪ್ರಾಬ್ಲಮ್ ತಗೋ, ಓವರ್ ವೇಟ್ ಪ್ರಾಬ್ಲಮ್ ತಗೋ, ಆರ್ಥರೈಟಿಸ್ ಪ್ರಾಬ್ಲಮ್ ತಗೋ, BP ತಗೋ, ಶುಗರ್ ತಗೋ, ಲೋ BP ತಗೋ, ಹೈ BP ತಗೋ, ಹೈಪರ್ ಟೆನ್ಷನ್ ತಗೋ, ಎಲ್ಲ ತಂದು ತಟ್ಟೆಲಿ ಇಟ್ಕೊಬಿಟ್ಟಿದ್ದೀರಲ್ಲ ಮಕ್ಕಳೇ. ಕಾರಣ ನಿಮ್ಮ ಭಯಾಂದೋಲನಗಳೇ ಅಕ್ಷರದವರಿಗೆ, ನಿಮ್ಮ ಭಯಾಂದೋಲನಗಳೇ. ಮೈ ಲೈಫ್ ಇಸ್ ಹ್ಯಾಪನ್ ಲೈಕ್ ದಿಸ್ ಗುರುಗಳು, ನನ್ನ ಜೀವನ ಹೆಂಗಾಗ್ಬಿಡ್ತು ಗುರು, ಏನೂ ಆಗೋಲ್ಲ. ನಿಮಗ್ ಗೊತ್ತಿದ್ಯಾ, ತುಂಬಾ ಜನ 100% ಹೇಳ್ತಾನೆ ಅಕ್ಷರದವರು. ಶಬರಿ, ಶಕುಂತಲಾ, ಶಮಂತ, ಶರಣ್ಯ, ಶಾನ್ವಿ ಎದ್ದು ಹೊರಗಡೆ ಬಂದು ಬದುಕು ಕಟ್ಟಿದ್ದಾರೆ. ಅವ್ರನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ನೋಡಿದಾನಂತ ಜಾತಕಗಳನ್ನ. ಅವ್ರನ್ನ ಅಲ್ಲಿ ಬಿಡಿ, ಆ ವಾಸನೆನ ಅಲ್ಲಿ ಬಿಡಿ. ಯಾವತ್ತೂ ತೊಳ್ಕೊಂಡಂಥದ್ದು ಸರಿಯಾಗಿ ತೊಳ್ಕೊಂಡಿಲ್ಲ, ಆಗ್ಲೇ ಸರಿಯಾಗಿ ತೊಳ್ಕೊಂಡು ಹೊರಗಡೆ ಬಂದ್ಬಿಡ್ಬೇಕಿತ್ತು. ಅದನ್ನ ಇಟ್ಕೊಂಡು ನೋಡು ಗುರುಜಿ, ಆ ಗಲೀಜನ್ನ ಕೈಯಲ್ಲಿ ಇಟ್ಕೊಂಡೆ 33 ವರ್ಷದಿಂದ ನೀವು ನಿಂತಿದ್ದೀರಿ ಅಂದ್ರೆ ನೀವು ಎಂತ ಗಲೀಜು, ನೀವೇ ಗಲೀಜು, ನೀವೇ ಗಲೀಜು. ಓಪನ್ ಆಗಿ ಹೇಳ್ತೀನಿ, ನೀವೇನಾದ್ರೂ ಅಂದ್ಕೊಳ್ಳಿ, ನನ್ ಸಂಕಟ ಇದು. ಏನ್ರೋ ಇನ್ನು ಎಲ್ಲಿದ್ದೀರೋ, ಯಾವ ಕಾಲದಲ್ಲಿದ್ದೀರೋ. ಮನೇಲಿ ಒಂದು ಹಪ್ಳ ಮಾಡ್ಕೊಂಡು ಮಾರ್ಬೋದು. ಒಂದು ಹಪ್ಳ, ಒಂದು ಹೂ ಕಟ್ಟಿ, ಒಂದ್ ಸಣ್ಣ ಗಂದಿಗೆ ಅಂಗಡಿ ಇಟ್ಕೊಂಡು ಬದುಕು ಕಟ್ಟುತ್ತೇನೆ ಅಂದರೆ ಅಂತ ಒಂದು ಮೂರ್ಖ ಗಂಡ, ಮೂರ್ಖ ಮಕ್ಕಳು, ಮೂರ್ಖ ವ್ಯವಸ್ಥೆ, ಮೂರ್ಖ ಕುಟುಂಬ ನಾನು ನೋಡಿದ್ದೇನೆ. 100ರಲ್ಲಿ 99 ಜನ ಅಕ್ಷರದವರಿಗೆ ಅಲ್ಲೊಂದು ಕೌಟುಂಬಿಕ ಜೀವನ ಭಯವೇ. ಬಿಡಲಾರಿರಿ ನೀವು. ಸುಮ್ಮನೆ ಹೇಳ್ತಾ ಏನೋ ನೀವೇ ಜಗತ್ತಲ್ಲಿ ಸೀತಾಮಾತೆ, ನೀವೇ ಜಗತ್ತಿಗೆ ದ್ರೌಪದಿ ಮಾತೆ, ಅಹಲ್ಯಾದೇವಿ,
ಅವರೆಲ್ಲ ಇತಿಹಾಸ ಆಗೋಯ್ತು. ನೀವಾಗಿರ್ಲಿಕ್ಕೆ ಕಲೀರಿ. ಸುಮ್ಮನೆ ಈ ಪೊಳ್ಳಿನ ಮಾಯೆಯನ್ನ ನಂಬ್ಕೊಂಡು ಇದು ಸರಿ ಹೋಗುತ್ತೆ ಏನೋ ಒಂದು 5 ವರ್ಷ, ಏನೋ ಒಂದು 10 ವರ್ಷ, ಸರಿ 20 ವರ್ಷಕ್ಕೆ ಮದ್ವೆ ಆಗಿದೆ, ಒಂದು 30ನೇ ವರ್ಷ ನೋಡೋಣ, 10 ವರ್ಷ ಬದಲೇ ಆಗ್ತಿಲ್ಲ ಆತ. ಬದಲಾಗದ ವ್ಯಕ್ತಿ ಆ ಪ್ರೀತಿ ತೋರಿಸ್ತಿಲ್ಲ, ಅನುರಾಗ ತೋರಿಸ್ತಿಲ್ಲ, ಬರೀ ತನ್ನದೇ ಒಂದು ಆಲೋಚನೆಯಲ್ಲಿ ವಿಕೃತಿಯಲ್ಲಿ ಇದ್ದಾನೆ. ಏನೋ ನಿಮ್ ಪಾಡಿಗೆ ಬಿಟ್ಟಿದ್ದಾನೆ, ಇಟ್ಸ್ ಓಕೆ. ನಿಮಗ್ ತೊಂದರೆ ಕೊಡದೆ ಉಪದ್ರವ ಕೊಡದಂತಹ ಒಂದು ಸಂಗಾತಿ ದೊರಕಿದಾನೆ, ದಟ್ ಇಸ್ ಬೆಟರ್. ವಿಪರೀತ ಆ ಒಂದು ಉಪದ್ರವ ಕೊಡ್ತಿದ್ದಾನೆ ಅಂದ್ರೆ ಇನ್ನೂ ಯಾಕೆ ತಗಲಾಕೊಂಡಿದ್ರಿ ನೋಡ್ಬೇಕು. ನಮ್ಮಮ್ಮ ಅಪ್ಪನ್ಗೆ ಏನಾಗುತ್ತೆ? ಹಾಗಾದ್ರೆ ಅಮ್ಮ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳ್ಬಿಟ್ಟು ನಾವು ನೇಣು ಹಾಕಿಕೊಳ್ಳಬೇಕಾ ಹೇಳಿ? ಶಾ ಅಕ್ಷರದವ್ರು ಅದನ್ನ ಮಾಡ್ತಾ ಕೂತಿದ್ದೀರಾ. ಡೈಲಿ ಹೋಗೋದು, ಎಲ್ಲಿ ಹಗ್ಗ ಕಟ್ಟೋದು, ದುಮ್ಕೋದು, ಆ ಅರ್ಧಂಬರ್ಧ ಹಗ್ಗ ಮುರ್ಕೊಂಡು ಬಂದು ಕುತ್ಕೊಳ್ಳೋದು. ಬೇಜಾರು ಮಾಡ್ಕೋಬೇಡಿ, ಆತ್ಮಹತ್ಯೆ ಪ್ರಚೋದನೆ ಮಾಡ್ತಿಲ್ಲ ನಾನು. ಸತ್ಯ ಅದೇ. ಯಾರ್ದೋ ಹೆಸರು ಹೇಳ್ಕೊಂಡು, ಯಾರ್ದೋ ಒಂದು ಲೆಕ್ಕಾಚಾರ ಹೇಳ್ಕೊಂಡು ನೀವು ನಿಮ್ಮ ತಟ್ಟೆಯಲ್ಲಿ ಕಸವನ್ನ ತುಂಬಿಸಿಟ್ಕೊಬಿಟ್ಟಿದ್ರೆ ನಿಮ್ಮ ಕಣ್ಣಲ್ಲೇ ಕಸ ತುಂಬಿಕೊಂಡಿದೆ, ನಿಮ್ಮ ಆಲೋಚನೆಯಲ್ಲಿ ಕಸ ತುಂಬಿಕೊಂಡಿದೆ, ನಿಮ್ಮ ಹೃದಯದಲ್ಲಿ ಕಸ ತುಂಬಿಕೊಂಡಿದೆ, ನಿಮ್ಮ ಬುದ್ಧಿಗೆ ಕಸ ತುಂಬಿಕೊಂಡಿದೆ. ಯು ಆರ್ ನಾಟ್ ಏಬಲ್ ಟು ಅಕ್ಸೆಪ್ಟ್ ಇಟ್. ಈಜಿ ಹೊರಗಡೆ ಬಂದ್ಬಿಡಿ. ಈಜಿ ಹೊರಗಡೆ ಬನ್ನಿ. ದಟ್ ಇಸ್ ದ ಬೆಟರ್ ವೇ. ಇಲ್ಲವಾ ಬ್ಲೇಮ್ ಮಾಡೋದು ಬಿಟ್ಬಿಡಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಹೌದು, ನಿಮ್ಮ ಜಾತಕದಲ್ಲೊಂದು ಕೊಕ್ಕೆ ಇದೆ, ಅಲ್ಲೊಂದು ಕೊಕ್ಕರೆ ತರ ಕುಟುಕ್ತಾ ಇರುತ್ತೆ, ಮರ ಕುಟುಕಿದ ಪಕ್ಷಿ ತರ. ನೀವ್ ಯಾರಿಗ್ ಮಾಡಿದ್ರು, ಏನ್ ಮಾಡಿದ್ರು, ಎತ್ತದ್ ಮಾಡಿದ್ರು ನಿಮ್ ಮೇಲೆ ಅಪವಾದ ಖಂಡಿತ ಬಂದಿರುತ್ತೆ. ಇಲ್ವಾ ಅಂತ ಹೇಳಿ, ಖಂಡಿತ ಶಾ ಅಕ್ಷರದವರ ಮೇಲೆ ಖಂಡಿತ ಅಲ್ಲೊಂದು ಅಪವಾದ, ಅವಮಾನ, ಇನ್ನೊಂದು ಬೇಯಿಸಿ ಹಾಕ್ಬಿಟ್ಟಿರುತ್ತೆ. ನಡೆದಿದೆ, ಇಟ್ ಈಸ್ ಹ್ಯಾಪನಿಂಗ್. ನೀವು ಬದಲಾಗ್ಬೇಕೀಗ. ಇನ್ನು ಎಷ್ಟು ದಿನ ಅಂತ ಅಪವಾದ ತಗೊಂಡ್ ಕೂತ್ಕೋತೀರ ಮಕ್ಳೇ? ಮಾಡೋದ್ ಮಾಡ್ಬಿಟ್ಟು, ಕೊಡೋದ್ ಕೊಟ್ಟು, ನಿಮ್ ಸೇವೆ ನೀವು ಮಾಡಿ. ನನ್ ಸೊಸೆ ಹೀಗೆ, ನಮ್ ನಾದ್ನಿ ಹೀಗೆ, ನಮ್ಮ ಅತ್ತಿಗೆ ಹೀಗೆ, ನನ್ನ ಹೆಂಡತಿ ಹೀಗೆ, ನನ್ನ ಮಗಳಿಗೆ. ಏನಪ್ಪ, ಯಾಕಪ್ಪ? ಕೊಡ್ಲೇಬೇಡಿ. ಕೊಟ್ಟು ಅನ್ನಿಸ್ಕೊಳ್ಳೋದಕ್ಕಿಂತ ಕೊಡ್ದಿರ ಅನ್ನಿಸ್ಕೊಳ್ಳೋಣ ಬಿಡಿ. ಸೇವೆ ಮಾಡಿ ನಿನ್ನ ಹತ್ರ ಅನ್ನಿಸ್ಕೊಳ್ಳೋದಕ್ಕಿಂತ ಬೇಡವೇ ಬೇಡ ಬಿಡಿ. ಲೆಟ್ ಮಿ ಮೂವ್ ವಿತ್ ಮೈ ವೇ. ಯೋಚನೆ ಮಾಡಿ, ಒಂದ್ ಸಣ್ಣ ಆಲೋಚನೆ ಮಾಡಿ. ನಿಜವಾಗ್ಲೂ ಹೇಳ್ತಾನೆ, ಯಾರಾದ್ರೂ ಸರಿಯಾದ ಒಬ್ಬ ಅಸ್ಟ್ರಾಲಜರ್, ಜ್ಯೋತಿಷಿ, ಗುರುಗಳ ಹತ್ರ, ಆಚಾರ್ಯರ ಹತ್ರ ಜಾತಕ ಒಮ್ಮೆ ಪರಾಮರ್ಶಿಸಿ. ಇಲ್ಲ ಗೊತ್ತಾಗ್ತಿಲ್ಲ ಗುರುಗಳು, ಹೌದು ಕಣ್ಣೀರಿದೆ, ಸಂಕಟ ಇದೆ, ಭಾರ ಇದೆ, ಒತ್ತಡ ಇದೆ, ಗೊತ್ತಾಗ್ತಿಲ್ಲ, ದಾರಿ ದಿಕ್ ತೋರಿಸ್ತಿಲ್ಲ, ಬೇರೆ ಏನಾದ್ರೂ ದಾರಿ ಇದೆಯಾ? ಖಂಡಿತ ಒಮ್ಮೆ ಆದಾಗ ಬನ್ನಿ ನಾನು ಪರಾಮರ್ಶಿಸ್ಲಿಕ್ಕೆ. ಇಲ್ಲ ಫೋನ್ ಮೂಲಕ ಒಂದು ವ್ಯವಸ್ಥೆ ಅನ್ನತಕ್ಕಂಥದ್ದು ಮಾಡ್ತಿರ್ತಾರೆ. 100 ಜನ ಇದೆ. ತುಂಬಾ ಜನ ಅನ್ಕೋತಾರೆ ಗುರುಜಿ ನಮಗ್ ಫೋನ್ಗೂ ಸಿಗ್ತಿಲ್ಲ ಅಂತ. ಖಂಡಿತ ಸತ್ಯವೇ, ಸಿಗ್ತಿಲ್ಲ. ದಿನಕ್ಕೆ 100 ಜಾತಕ 100 ಜನರ ಹತ್ರ ಫೋನಲ್ಲಿ ಮಾತಾಡ್ಬೇಕು ಅಂದ್ರೆ ಎಲ್ಲಾಗುತ್ತೆ? ಕ್ಷಮೆ ಇರ್ಲಿ, ಪ್ರಯತ್ನ ಮಾಡ್ತಿದ್ದಾನೆ. ಎಷ್ಟು ಜನಕ್ಕಾಗುತ್ತೋ ಅದರದೊಂದು ಪ್ರಯತ್ನ ಮಾಡ್ತಿದ್ದಾನೆ, ಖಂಡಿತ ದಾರಿ ತೋರಿಸಲು. ಆದ್ದರಿಂದ ದಯಮಾಡಿ ಹೇಳ್ತಿದ್ದಾನೆ, ಡೋಂಟ್ ಬ್ಲೇಮ್ ದ ಸಿಸ್ಟಮ್. ಒಮ್ಮೆ ಆದಾಗ ಜಾತಕ ಪರಾಮರ್ಶಿಸಿ, ಕಣ್ಣೀರಾಗ್ತಾ, ಅಪವಾದ ತಗೊಳ್ತಾ, ಭಾರ ಇಟ್ಕೊಳ್ತಾ ಸುಮ್ನೆ ಕುತ್ಕೋಬೇಡಿ ಮಕ್ಕಳೇ. ಬೈತಾ ಇರ್ಬೇಡಿ. ಹೃದಯದಲ್ಲಿ ಯಾಕೆ ಅಷ್ಟೊಂದು ಭಯ ಇಟ್ಕೋತೀರಾ? ಏನೂ ಆಗೋಲ್ಲ. ನೀವು ತುಂಬಾ ತುಂಬಾ ಒಳ್ಳೆಯವರು. ಇನ್ನೊಬ್ಬರ ನೋವಿಗೆ, ಇನ್ನೊಬ್ಬರ ಬಾಧೆಗೆ, ಇನ್ನೊಬ್ಬರ ಒಂದು ಗೆಲುವಿಗೆ ಅಪೇಕ್ಷೆ ಪಡೋರು. ನಿಮ್ಮ ಬದುಕನ್ನೇ ಕಿತ್ತುಕೊಂಡಿದ್ರು ಸುಮ್ಮನೆ ಇರ್ತೀರಿ. ನಟಿ ಶೋಭನಾ ಹಾಗೆ ಬದುಕಿತ್ತು, ನಾನು ನೋಡಿದ್ದೇನೆ. ಇವತ್ತಿಗೂ ಒಂದು ಪುಟ್ಟಿ ಬರುತ್ತೆ, ಶ್ಯಾಮಲ, ಶಾಲಿನಿ ಅಂತ ಇಬ್ರು ಬರ್ತಾರೆ. 14 ವರ್ಷ ಹಿಂದ್ಗಡೆ ಏನ್ ಹೇಳಿದ್ನ ಆ ಪುಟ್ಟಿಗೆ, ಈಗಲೂ ಅದೇ ಬದುಕು. ಒಂದು ಒಳ್ಳೆ ಒಂದು ಯೋಗ ಮಾಸ್ಟರ್ ಆಗಿ ನಿಂತಿದೆ ಒಂದ್ ಮಗು. ಇನ್ನೊಂದು ಮಗು ನೋಡ್ಬೇಕು, ಒಂದು ಆಶ್ರಮ ಕಟ್ಟಿದೆ ಅದ್ಭುತವಾಗಿ. ರಿಯಲಿ ಹ್ಯಾಪಿ ಗುರುಜಿ, ತುಂಬಾ ಚೆನ್ನಾಗಿದೆ. ನಾ ಭಯದಲ್ಲೇ ಬದುಕ್ತಿದ್ದ ಗುರುಗಳೇ ನೀವು ಹೇಳ್ಕೊಟ್ರಿ ಅಂತ. ದಯಮಾಡಿ ಒಂದ್ ಸಣ್ಣ ಬದಲಾವಣೆ, ನಿಮ್ಮ ಜೀವನದ ಗತಿ ನೋಡಿ. ನೀವು ಇನ್ನೊಬ್ಬರಿಗೆ ಅವರ ಭಯವನ್ನೆಲ್ಲ ತೆಗೀತಕ್ಕಂಥ ಮಕ್ಕಳು ಪುಟ್ಟಂದಿರ. ಇನ್ನೊಬ್ರು ಧೈರ್ಯವಾಗಿ ಬಂಡೆಗಲ್ಲಾಗಿ ನಿಂತ್ಕೋತಿರೋ, ನೀವು ಸ್ವಲ್ಪ ಬಂಡೆಗಲ್ಲಾಗ್ಬೇಕು, ಆಗ್ತೀರಿ ಅಂತ ಅನ್ಕೋತೇನೆ. ಏನಾದ್ರೂ ಆದಾಗ ಒಮ್ಮೆ ಭೇಟಿ ಆಗೋಣ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃ ದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ?
ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ದತ್ತಾತ್ರೇಯರ ಜಯಂತಿ, ಎಲ್ಲರಿಗೂ ಆ ದತ್ತರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ಮೇಷರಾಶಿ ಮುಖ್ಯವಾಗಿ ಗುರು ವಕ್ರ, ಅದರಲ್ಲೂ ಚಂದ್ರ ಕುಜನ್ ನಕ್ಷತ್ರದಲ್ಲಿದ್ದು, ಕುಜ ಜ್ಯೇಷ್ಠ ನಕ್ಷತ್ರ ಸಾರದಲ್ಲಿದ್ದಾನೆ, ಅಂದ್ರೆ ಬುಧನ್ ಸಾರ. ಬುಧ ವಿಶೇಷವಾಗಿ ಕೇತು ಸಾರ, ಅವನು ಮೂಲ ನಕ್ಷತ್ರ ಸಾರದಲ್ಲಿದ್ದಾನೆ. ಕೇತು ವಿಶೇಷವಾಗಿ ಮತ್ತೆ ಕುಜನ್ ಸಾರದಲ್ಲಿದ್ದಾನೆ. ಸೊ ಮೇಷರಾಶಿಗೆ ಲಾಭವೂ ಉಂಟು, ಸ್ವಲ್ಪ ಒತ್ತಡವೂ ಉಂಟು, ಜಾಗರೂಕತೆ, ಬುದ್ಧಿ ಉಪಯೋಗಿಸಿ ಮಾಡುವ ದಿನ ಇವತ್ತು ಕೆಲಸ. ನೀವು ತುಂಬಾ ಬುದ್ಧಿ ಉಪಯೋಗಿಸಲ್ಲ, ಆಗೋಲ್ಲ, ಒತ್ತಡ ತಡ್ಕೊಳ್ಳಲ್ಲ, ನೀವು ಪ್ರೆಷರ್ ತಗೊಳ್ಳಲ್ಲ. ನೀವು ಕುಳಿತುಕೊಂಡು ಇಂಜಿನಿಯರ್ ತರ ಲೆಕ್ಕ ಹಾಕು, ರಿಸರ್ಚ್ ಮಾಡು, ಅನಾಲಿಸಿಸ್ ಮಾಡು, ಅನಾಲಿಟಿಕ್ಸ್ ತೆಗಿ, ಅದು ತೆಗಿ, ಇದು ತೆಗಿಯಲ್ಲ. ನೀವು ಬಾಹುಬಲವನ್ನ ನೆಚ್ಚಿಕೊಂಡು, ಶಕ್ತಿಯನ್ನು ನೆಚ್ಚಿಕೊಂಡು ಮುಂದಕ್ಕೆ ನುಗ್ಗತಕ್ಕಂಥವ್ರು ಇವತ್ತು ಸ್ವಲ್ಪ ನಿಧಾನ ಮಾಡಿ, ದುಡುಕ್ಬೇಡಿ, ಕೇಳಿ, ವಿಚಾರಿಸಿ ಮುಂದಕ್ಕೆ ಹೋಗಿ, ಅದೊಂದು ನೋಡ್ಕೊಳ್ಳಿ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಕಾರ್ಯ, ವೃತ್ತಿ, ಉದ್ಯೋಗ ನಡೆಸ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಇನ್ನು ವೃಷಭ ರಾಶಿ, ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ ಬುಧನ ಸಾರದಲ್ಲಿರೋದ್ರಿಂದ ನಿಮಗೂ ಅಷ್ಟೇ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತ ತಾಂತ್ರಿಕ, ಪರಮಾಣು, ಅಣು, ವಿದ್ಯುತ್ಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ರಸ್ತೆ ಕಾಮಗಾರಿ, ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಇಂಟೀರಿಯರ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಈ ತರ ಇಂಜಿನಿಯರಿಂಗ್, ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಇಂತಹದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯ ಮಾಡುತ್ತಿರುವವರಿಗೆ ವಿಶೇಷ ಅಭಿವೃದ್ಧಿ. ಸ್ವಲ್ಪ ಎದುರುಗಡೆಯವ್ರನ್ನ ನೋಡಿ ನಿಧಾನ ಮಾಡಿ. ಇವತ್ತು ನೋಡಿ, ನಮ್ಮ ಬಲ ನೆಚ್ಕೊಂಡು ನಾವು ಇರೋದಷ್ಟೇ ಅಲ್ಲ, ಎದುರುಗಡೆಯವನ ವ್ಯಕ್ತಿಯ ಬಲಾಬಲ ಅದಷ್ಟೇ ಅಲ್ಲ, ಅವನ ಮೂರ್ಖತ್ವ, ಅವನ ಧೂರ್ತತನ ನೋಡ್ಕೊಂಡು ಹೆಜ್ಜೆ ಇಡಬೇಕು. ಇವತ್ತು ನಾನೊಂದು ಹೇಳ್ತೇನಲ್ವಾ, ಕಲಿಯುಗಕ್ಕೆ ನ್ಯಾಯ ಇಲ್ಲ. ಅನ್ನ ಇಟ್ಟ ಯಜಮಾನನಿಗೂ ಮೋಸ, ಅರೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾವು ನೆರಳು, ಬದುಕು, ಊಟ, ಮದುವೆ, ಕುಟುಂಬ ಬದುಕು ಕಟ್ಟಿಸ್ಕೊಡೋರ್ಗೂ ಮೋಸ. ಕಲಿಯುಗದಲ್ಲಿ ಭಾರಿ ಮೋಸ, ಜಾಗ್ರತೆ, ತುಂಬಾ ಎಚ್ಚರಿಕೆಯಿಂದ. ಎದುರುಗಡೆಯ ವ್ಯಕ್ತಿಯ ಲೆಕ್ಕಾಚಾರಗಳು ಬೇರೆ, ಯಾಕಂದ್ರೆ ಅಲ್ಲಿ ಕುಜ ಬುಧನ್ ಸಾರದಲ್ಲಿದ್ದಾನೆ, ವೆರಿ ಕೇರ್ಫುಲ್. ಬುಧ ಅಷ್ಟಮದಲ್ಲಿದ್ದಾನೆ, ಒಳ್ಳೇದೆ, ಆದ್ರೆ ಅಲ್ಲಿ ಕುಜ ಬುಧನ್ ಸಾರ. ಸೊ ಅಲ್ಲಿ ಏನೋ ಬೇರೆ ಲೆಕ್ಕಾಚಾರ ಉಂಟು ಸಪ್ತಮದಲ್ಲಿ, ಎಚ್ಚರಿಕೆ, ಏನೋ ಒಂದು ತಿರುಟುವಳಿ, ತಪ್ಪಾದ ಲೆಕ್ಕಾಚಾರ, ತಪ್ಪಾದ ಒಂದು ಯೋಜನೆಯನ್ನ ರೂಪಿಸ್ತಿದ್ದಾರೆ, ವೆರಿ ಕೇರ್ಫುಲ್. ಇನ್ನು ಮಿಥುನ ರಾಶಿ, ಚಂದ್ರ 12ನೇ ಮನೆ, ಕುಜನ ಸಾರ, ವೆರಿ ಕೇರ್ಫುಲ್. ದೂರದ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆ, ಭೂಮಿ, ಜಮೀನು, ಜಾಗ ಮಾರೋದು, ಕೊಂಡ್ಕೊಳ್ಳೋದು, ಪರಿಶ್ರಮದಿಂದ ಒಂದಷ್ಟು, ಬಟ್ ಆದ್ರೂ ಆರೋಗ್ಯದ ಕಡೆ ಗಮನ ಕೊಡಿ, ಒಡ ಹುಟ್ಟಿದವ್ರ ಕಡೆ ಗಮನ ಕೊಡಿ. ಬಟ್ ಕುಜ ಬುಧನ್ ಸಾರದಲ್ಲಿರೋದ್ರಿಂದ ಬುದ್ಧಿ ಉಪಯೋಗಿಸುವ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ತರದ ಪ್ರೊಫೆಷನಲಿಸಂ ನಲ್ಲಿ ಇದ್ದೀರಿ, ಅದ್ಭುತವಾದಂತ ಪ್ರಗತಿ. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಲಾಭಸ್ಥಾನ. ನಮಗೆ ಕೆಲವೊಂದು ಸಮಯ ನೋಡಿ ವಿಪರೀತ ಲಾಭ ಬರುತ್ತೆ, ಲಾಭ ಹಂಚ್ಕೊಳ್ಳಲ್ಲ, ನಷ್ಟಕ್ಕೆ ಮಾತ್ರ ದೇವ್ರನ್ನ ದೂಷಿಸ್ತಾರೆ. ಅಯ್ಯೋ ನನ್ನ ಹಣೆ ಬರ ನೋಡಿ ಹಿಂಗ್ ಮಾಡ್ಬಿಟ್ಟ, ಅಯ್ಯೋ ದೇವ್ರ ಕಿತ್ಕೊಬಿಟ್ಟು. ನಾವೇನಾದ್ರೂ ಗೆದ್ದು ಬಿಟ್ರೆ ಎಲ್ಲ ನನ್ನ ಬುದ್ಧಿ ಶಕ್ತಿ ಗೊತ್ತಾ, ನನ್ನ ಜ್ಞಾನ ಶಕ್ತಿ ಗೊತ್ತಾ, ನನ್ ಬುದ್ಧಿ ಉಪಯೋಗಿಸಿ ಮಾಡಿರೋದು, ಏನ್ ಟ್ಯಾಲೆಂಟ್ ಗೊತ್ತಾ, ಅಬ್ಬಾ ಅವ್ನ್ ಟ್ಯಾಲೆಂಟ್ ಕಣೋ. ಅಲ್ಲವೇ ಅಲ್ಲ, ಎಂತೆಂತ ಟ್ಯಾಲೆಂಟ್ ಇರೋರು ಏನನ್ನೋ ಆಗ್ಬಿಟ್ಟಿದ್ದಾರೆ. ಹೌದು, ಎಂತೆಂತೋ ಟ್ಯಾಲೆಂಟ್. ಭಗವಂತ ಬಂದು ಈಸ್ ಅ ಮಿರಾಕಲ್ ಮ್ಯಾನ್. ಅದೊಂಥರ ಆ ಶಕ್ತಿಯನ್ನು ಇವತ್ತಿನವರೆಗೂ ಯಾರೂ ಅರ್ಥ ಮಾಡಿಕೊಳ್ಳಲು ಬಿಟ್ಟಿಲ್ಲ. ಒಬ್ಬ ವ್ಯಕ್ತಿ ಯಾವ ಎಕ್ಸಾಮ್ ಪಾಸ್ ಮಾಡಿಲ್ಲ ಅಂತೇಳಿ ಎಲ್ಲ ಎಕ್ಸಾಮ್ ಪಾಸ್ ಮಾಡ್ತಾನೆ. IAS ಕೂಡ ಪಾಸ್ ಮಾಡಿಬಿಡ್ತಾನೆ.
4 PhD ಚಿಕ್ಕ ವಯಸ್ಸಿಗೆ 19ನೇ ವಯಸ್ಸಿಗೆ ತಗೊಳ್ಳಿ, IAS ಪಾಸ್ ಮಾಡಿ ಸೇರ್ತಾನೆ. ಅಲ್ಲಿಯೋ ಏನೋ ಬೇಜಾರಾಗುತ್ತೆ, ಸರಿ IPS ಪಾಸ್ ಮಾಡ್ತೀನಿ ಅಂತ IPS ಕಟ್ಟಿ IPS ಡಿವಿಷನ್ ಬಂದ. ಮತ್ತೆ ಅಲ್ಲೂ ಸಮಾಧಾನ ಇಲ್ಲ, ಹೊರಗಡೆ ರಿಸೈನ್ ಮಾಡಿ ಹೊರಗಡೆ ಬಂದು ಎಲೆಕ್ಷನ್ ನಿಂತು ಗೆದ್ದು ರಾಜಕಾರಣಿನೂ ಆಗ್ತಾನೆ. ಅಲ್ಲೂ ಬೇಜಾರಾಗುತ್ತೆ. ಪರ್ಸನ್ ಬೇಜಾರಾಗಿ ರಿಸೈನ್ ಮಾಡಿ ಬಂದು ಅಲ್ಲಲ್ಲಿ ಟೀಚಿಂಗು ಇನ್ನೊಂದು ಮಾಡ್ತಿರ್ತಾರೆ. ವೆರಿ ಫೇಮಸ್ ಪರ್ಸನ್. ಅಮೆರಿಕದಲ್ಲಿ ಯಾವುದೋ ಒಂದು ಪ್ರವಚನಕ್ಕೆ ಹೋದ್ರೆ ಆಕ್ಸಿಡೆಂಟಲ್ ತಿರ್ಕೋತಾನೆ. ಏನ್ ಹೇಳ್ತೀರಿ? ಅಷ್ಟು ಬುದ್ಧಿವಂತ, ವಿದ್ಯಾವಂತ, ನೆನೆಸಿದ ವಿದ್ಯೆ ಅಂಗೈಯಲ್ಲಿ, ನೆನೆಸಿದ ವಿದ್ಯೆ, ನೆನೆಸಿದ ಕೆಲಸ, ನೆನೆಸಿದ ಸ್ಥಾನ. ಆದ್ರೆ ಆತನ ಸ್ಥಾನವನ್ನೇ ಪ್ರಕೃತಿ ಕೊಡಲಿಲ್ಲ, ತಗೋಬಿಟ್ಟಿದೆ. ಏನ್ ಹೇಳ್ತೀರಿ? ಯಾವುದಾ ಶಕ್ತಿ? ಅಷ್ಟು ದೊಡ್ಡ ಬುದ್ಧಿವಂತ, ಜ್ಞಾನವಂತ, ವಿಜ್ಞಾನವಂತ, ಸುಜ್ಞಾನವಂತ. ಪ್ರಕೃತಿಯ ನಿಯಮವೇ ಹಾಗೆ. ತುಂಬಾ ಬಲ ಇದ್ರೆ ಬಿಡೋಲ್ಲ. ಕರ್ಕಾಟಕ ರಾಶಿ ಇವತ್ತು ತುಂಬಾ ಬಲ ನಿಮಗೆ. ಆ ಬುದ್ಧಿಗೆ ತಕ್ಕಂತ, ಶಕ್ತಿಗೆ ತಕ್ಕಂತ ಕೆಲಸ ಕಾರ್ಯ ವ್ಯವಸ್ಥೆಗಳನ್ನ ಮಾಡತಕ್ಕಂಥದ್ದು ಮಾಡಿ ಅದ್ಭುತ ಆಗ್ತಕ್ಕಂಥದ್ದು ಆಗುತ್ತೆ. ದೈವ ನಮಗೆ ಬಲ ಕೊಟ್ಟಿದೆ ಅಂದ್ರೆ ಕಾಪಾಡಕ್ಕೆ, ಬೇರೆ ಏನೇನೋ ಮಾಡ್ಲಿಕ್ಕಲ್ಲ. ಸಮಾಜ ಕಲುಷಿತ ಮಾಡೋದು, ಕುಟುಂಬ ಕಲುಷಿತ ಮಾಡೋದು. ಎಷ್ಟು ದಿನ ನಿಮ್ ಬಲ ಇರುತ್ತೆ? ಯಾರಿಗೂ ನೀವು ನೆನ್ಪಿರೋಲ್ಲ. ನೆನ್ಪಿಟ್ಕೊಳ್ಳಿ. ಇವತ್ತು ರೋನಿ ಕಾಲ್ಮನ್ ನನ್ನ ತುಂಬಾ ಒಂದು ಇಷ್ಟವಾದ ಸ್ಪೋರ್ಟ್ಸ್ ಮ್ಯಾನ್. ಹುಡುಕಿ ಗೂಗಲ್ ಅಲ್ಲಿ. ಒಂದು ಬಾರಿ ಆತ ಗೆದ್ಕೊಂಡ್ ಬಂದ ಅಂದ್ರೆ ಒಂದು ಮೆಡಲ್ $1,00,000 ಕೊಡೋರು. ಲೆಕ್ಕ ಹಾಕೊಳ್ಳಿ. ಅಂದ್ರೆ ಕಡಿಮೆ ಅಂದ್ರೆ ಇವತ್ತಿನ ಬೆಲೆಗೆ 80 ಲಕ್ಷ. ಆ ತರದ್ದು ಕಡಿಮೆ ಅಂದ್ರೆ ವರ್ಷಕ್ಕೆ ಒಂದು 10ರಿಂದ 15 ಕೋಟಿ ಗೆಲ್ತಿದ್ದ. 10ರಿಂದ ಒಂದು 20-30 ಮೆಡಲ್ಸ್ ಗೆಲ್ತಿದ್ದ. ನೀವಾಸ್ ಅ ಪೊಲೀಸ್ ಕಾಪ್. ಬಾಡಿ ಬಿಲ್ಡಿಂಗ್ ಅಲ್ಲಿ ಅಬ್ಬಾ ಏನೋ ಹೇಳ್ತಾರೆ 30 ಇಂಚು 28 ಇಂಚು ಆ ತರ. ಅದೊಂಥರ ದಂತಕತೆ ರಾನಿ ಕಾಲ್ಮನ್. ಇವತ್ತು ನೋಡಿ ಆತ ನಡಿಲಿಕ್ಕೆ ಕ್ಯಾಲಿಬರ್ಸ್ ಇಟ್ಕೊಂಡು ಬರ್ತಾನೆ. ಅಲ್ಲಿ ಏನೋ ಆಗಿದೆ, ಅಲ್ಲೊಂದು 3 ಇಂಜುರೀಸ್ ಆಗಿದೆ, ಸರ್ಜರೀಸ್ ಆಗಿದೆ. ಸೊಂಟದಲ್ಲಿ ಬಲವೇ ಇಲ್ಲ ಮಕ್ಕಳೇ, ಹಿಂಗ್ ಪೀಚ್ ಆಗ್ಬಿಟ್ಟಿದ್ದಾನೆ. ಆ ದೈತ್ಯಾಕಾರ ಈಸ್ ಅನ್ ಇನ್ಸ್ಪಿರೇಷನ್, ಅ ಮಾಡೆಲ್. ತುಂಬಾ ಹಂಬಲ್. ಆತನ ಮಾತುಗಳನ್ನ ನೀವು ಕೇಳ್ತಿದ್ರೆ ನೀವು ಹಾಗೇ ಮರ್ತೋಗ್ಬಿಡ್ತೀವಿ. ಮಗುವಿನಂತಹ ಮುಗ್ಧತೆ. ಅಂತ ವ್ಯಕ್ತಿ ಇವತ್ತು ವಿಶ್ವದ ಅತಿ ದೊಡ್ಡ ಶಕ್ತಿಶಾಲಿ ವ್ಯಕ್ತಿ ಅಂತ ಅನ್ನಿಸ್ಕೊಂಡವನು ಇವತ್ತು 2 ಇದನ್ನ ಇಟ್ಕೊಂಡು ಅದರಲ್ಲಿ ಬರ್ತಾನೆ. ಆ ಬ್ಯಾಲೆನ್ಸ್ ಮಾಡ್ಕೊಳಕ್ ನಿಂತ್ಕೊಳ್ಳಕ್ಕೂ ಆಗೋಲ್ಲ. ಯೋಚನೆ ಮಾಡಿ ನೋಡಿ, ಯಾವುದಾ ಶಕ್ತಿ ಆ ರೀತಿ ತೆಗೆದಿಟ್ಟಿದೆ. ಮೊನ್ನೆ ಸೌತ್ ಆಫ್ರಿಕಾನಲ್ಲಿ ಮ್ಯಾಚ್ಗಳು ಗೆದ್ದು ಬಿಟ್ಟು ಸೂರ್ಯಕುಮಾರ್ ಯಾದವ್ ಅಂದ್ರೆ ಕಾಲ್ಗೊಂದು ಸ್ಟ್ರೆಚರ್ ತರ ಏನೋ ಒಂದು ಇಟ್ಕೊಂಡು 7 ವಾರ ರೆಸ್ಟ್ ಕೊಟ್ಟಿದ್ದಾರೆ. ಯಾವುದಾ ಶಕ್ತಿ ನಾನು ಗೆದ್ದೆ ಅಂದ ತಕ್ಷಣ ಚೆಕ್ಮೇಟ್ ಕೊಡುತ್ತೆ. ತುಂಬಾ ಬಲವಂತರಿಗೆ, ತುಂಬಾ ಬಲಾಢ್ಯರಿಗಷ್ಟೇ ಅಲ್ಲ, ನಿರ್ಬಲರಿಗೂ ಕೂಡ. ಪ್ರಕೃತಿಯ ಮಾಯೆ ನಮಗೆ ಬಲ ಕೊಟ್ಟಿದೆ ಅಂದರೆ ಮಕ್ಕಳೇ, ಅದರ ಹಿಂದ್ಗಡೆ ಸದುಪಯೋಗ ಅನ್ನತಕ್ಕಂಥದ್ದು. ಇಷ್ಟೇ ಅನ್ನೋದೊಂದು ಯೋಗ ಅನ್ನೋದು ಜೀವನದಲ್ಲಿ ಒಮ್ಮೆ ಇಲ್ಲ 2 ಬಾರಿ ಬರುತ್ತೆ, ಹೊರಟೋಗುತ್ತೆ. ಆದ್ರೆ ಯೋಗ್ಯತಾ ಜೀವನ ಪರ್ಯಂತ. ಇವತ್ತು ನಿಮ್ಮ ಯೋಗ್ಯತೆಯನ್ನ ಉಳಿಸ್ಕೊಂಡು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಹೆಜ್ಜೆ ಇಡಿ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ದೊಡ್ಡ IT ಕಲ್ಟ್ರು ಸಿಕ್ಕಾಕೋತಾರೆ, ಚೀಟರ್ಸ್ ಸಿಕ್ಕಾಕೋತಾರೆ, ಫೈನಾನ್ಷಿಯಲ್ ಚೀಟರ್ಸ್ ಸಿಕ್ಕಾಕೋತಾರೆ. ಅಯ್ಯೋ ನಿಮಗ್ ಗೊತ್ತಿಲ್ಲ, ಹ್ಯಾಕಥಾನ್ ಅಂತಕ್ಕಂಥದ್ದು ಒಂದು ಸಿಸ್ಟಮ್ನೇ ತರ್ತಿದ್ದಾರೆ. ಭಾರತ ಇಡೀ ವಿಶ್ವದಲ್ಲಿಯೇ ನೆನ್ಪಿಟ್ಕೊಳ್ಳಿ 2ನೇ ದೊಡ್ಡ ರಾಷ್ಟ್ರ ಈ ಸೈಬರ್ ಕ್ರೈಮ್ ನಲ್ಲಿ. ಕಳ್ಕೋತಿರೋದು ಎಷ್ಟೋ $8 ಬಿಲಿಯನ್ ಮೇಲೆ ಏನೋ ಒಂದು ಮಾತಿದೆ. ನಮಗೆ ಗೊತ್ತಿಲ್ಲ. ₹1, ₹2, ₹5, ₹10 ಈ ತರದ್ ಯಾವ್ದೋ ರೂಪದಲ್ಲಿ ಹೋಗ್ತಿದೆ. ಬಿಡೋ 10, 20, 5,000, 10,000 ಅನ್ಕೊಂಡು ನಾವು ಸುಮ್ಮನೆ ಆಗ್ಬಿಟ್ಟಿದ್ದೇವೆ. ಪ್ರಪಂಚದಲ್ಲಿ 2ನೇ ಸ್ಥಾನ. ಹಾಗೆ ಕಂಡುಹಿಡಿಯೋದ್ರಲ್ಲೂ ಕೂಡ ನಾವು 2ನೇ ಸ್ಥಾನದಲ್ಲಿದ್ದೇವೆ ಅಂತ ಒಂದು ಮಾತು ಮಾಡ್ತಿದ್ದಾರೆ. ಸಿಕ್ಕಾಕೋತಾರೆ. ತಪ್ಪು ಮಾಡಿದವನಿಗೆ ಶಿಕ್ಷೆ ಗ್ಯಾರಂಟಿ. ಇಂತಹ ಒಂದು ಲೈನ್ ಅಲ್ಲಿ ಟೆಕ್ನಿಕಲ್, ಓದು, ಕೆಲಸ, ಅಧಿಕಾರ, ಗೌರವ, ಅದ್ಭುತವಾದ ಪ್ರಗತಿ. ಇನ್ನು ಸಿಂಹರಾಶಿ, ಕುಜ ಚಂದ್ರ ಶಶಿಮಂಗಳ ಯೋಗ, ಶುಕ್ರ ಬೇರೆ ವಿಶೇಷವಾಗಿ ದಶಮಾಧಿಪತಿ ಸುಖಸ್ಥಾನದಲ್ಲಿ. ಕನ್ಫರ್ಮ್ ಹೇಳ್ತಾನೆ, ಇವತ್ತೇನಾದ್ರೂ ವೃತ್ತಿಗೆ ಸಂಬಂಧಪಟ್ಟಂತದ್ರಲ್ಲಿ ನಿಮ್ಗೊಂದು ಶುಭ ಸುದ್ದಿ. ಎಂಥ ಕ್ಲಿಷ್ಟಕರವಾದ ಕೆಲಸವನ್ನು ಲೀಲಾಜಾಲವಾಗಿ ಮಾಡತಕ್ಕಂಥದ್ದು.
ಒಬ್ಬ ವಿಶೇಷವಾಗಿ ಬಾಬಿ ಫಿಶರ್ ಅಂತ ಒಬ್ಬ ಇದ್ದ. ಆ ಕಾಲಕ್ಕೆ ಅದ್ಭುತವಾದಂತ ಪ್ಲೇಯರ್. ಅವನನ್ನು ಸೋಲ್ಸೋರೇ ಇಲ್ಲ ಅನ್ನೋ ಒಂದು ಮಾತು. ಚೆಸ್, ಚದುರಂಗದಾಟ ನಮ್ಮ ಭಾರತದಿಂದ ಹೋಗಿರೋದು. ಅಂಥವನನ್ನ ಸೋಲಿಸ್ಲಿಕ್ಕೆ ಒಬ್ಬ ಒಟ್ಕೋತಾನೆ, ಅನಟೋಲಿ ಕಾರ್ಪೋವ್ ಅಂತ. ಸಾಧ್ಯವೇ ಇಲ್ಲ. ಅವನಿಗೆ ಮೀರಿದ 10 ಪಟ್ಟು ಅವನು. ಏನು ಒಂದು ರೀತಿ ಅಮೆರಿಕ ರಷ್ಯಾ ಯುದ್ಧದ ತರ, ಶೀತಲ ಯುದ್ಧ ಅನ್ನುವಷ್ಟರ ಮಟ್ಟಕ್ಕೆ ನಡೆಯುತ್ತೆ. ಬಾಬಿ ಫಿಶರ್ ಅಮೆರಿಕದವನಾದ್ರೆ ಅನಟೋಲಿ ಕಾರ್ಪೋವ್ ಅವತ್ತಿನ USSR. ಹೌದು, ಇವತ್ತದು ರಷ್ಯಾ ಆಗಿದೆ, ಭಾಗಗಳಾಗಿ ಉಕ್ರೇನು ಇನ್ನೊಂದು ಏನೇನೋ ಆಗಿ 16 ಭಾಗಗಳಾಗ್ಬಿಟ್ಟಿದೆ. ಅವತ್ತು ಇಡೀ USSR ಸಮೂಹ, ರಷ್ಯಾ ಕೂಟದಲ್ಲಿ ಅನಟೋಲಿ ಕಾರ್ಪೋವ್ ವಾಸ್ ಲೆಜೆಂಡ್. ದೇಶದ ಅಧ್ಯಕ್ಷರೇ ಬಂದು ಇನ್ವೈಟ್ ಮಾಡ್ತಿದ್ರಂತೆ, ಜೊತೆಲಿ ಕುಳಿತುಕೊಂಡು ಡಿನ್ನರ್ ತಿಂತಿದ್ರಂತೆ, ಸೋಲ್ಸಿದಾನೆ ಅಂತ. ನನಗೆ ಮೀರಿದ ಇಲ್ಲ ಅಂದ್ಕೊಂಡಾಗ ಆ ಅನಟೋಲಿ ಕಾರ್ಪೋವ್ನ ಒಂದು ಚಿಕ್ಕ ಹುಡುಗ, ಒಂದು 24 ವರ್ಷದ ಹುಡುಗ ಗೋಲಿ ಒಳಗಾಗಿ ಹೊಡೆದು ಬಿಸಾಕ್ತಾನೆ. ಇಸ್ ನಥಿಂಗ್ ಬಟ್ ಕ್ಯಾಸ್ಪರೋವ್, ಗ್ಯಾರಿ ಕ್ಯಾಸ್ಪರೋವ್ ಅಂತ ಇನ್ನೊಬ್ಬ ಹೊಟ್ಕೋತಾನೆ. ಚಿಕ್ಕ ಹುಡುಗ 21-22ನೇ ವಯಸ್ಸಿನಲ್ಲೇ ಹೊಡೆದು ಬಿಸಾಕ್ತಾನೆ ಈ ಒಂದು 65-70 ವರ್ಷದ ಅರ್ಜುನನ್ನ. ಈಸಿಲಿ ಹಿ ಡಿಫಿಟ್ಸ್. ತುಂಬಾ ಅಯ್ಯೋ ಇದೇನೋ ಇದು, ಇಲ್ವೇ ಇಂಥ ಹುಡುಗ, ಆ ಪಾಟಿ, ಅವನಿಗೆ ಸೋಲು ಅನ್ನೋದೇ ಇಲ್ಲ. ಆ ಗ್ಯಾರಿ ಕ್ಯಾಸ್ಪರೋವ್ಗೆ ಅವನು ಎಂತ ಒಂದು ಆಟಗಾರ ಅಂದ್ರೆ ನೀವು ನಂಬೋದಿಲ್ಲ. ಚೆಸ್ ಅಂದ್ರೆ ಸಾಮಾನ್ಯ ಅನ್ಕೋತೀರಿ. ಒಂದು ಬೋರ್ಡಲ್ಲೇ ನೋಡ್ಕೊಂಡು ಒಂದೊಂದು ಪಾನನ್ನ ಮೂವ್ ಮಾಡಿಕೊಂಡು ಆ ಪಾನ್ 64 ಮನೆಗಳಿದಾವಲ್ವಾ, ಅದೊಂದು ಅದ್ಭುತ ಘಟ್ಟ, ಅದೊಂದು ಕ್ಯಾಲ್ಕುಲೇಷನ್ಸ್, ಅಲ್ಲೊಂದು ಪ್ಯೂರ್ ಮ್ಯಾಥಮೆಟಿಕ್ಸ್. ವರ್ಷಗಟ್ಟಲೆ ಒಂದೇ ಗೇಮನ್ನು ಆಡುವಂಥವ್ರು ಇದ್ದಾರೆ, ಸೋಲಿಕ್ಕೆ ಆಗೋಲ್ಲ. ಒಂದೇ ಪಾನ್ ಇಟ್ಕೊಂಡು ಏನೇನೋ ಆಡುವಂಥವ್ರು ಇದ್ದಾರೆ. ಅಂಥದ್ರಲ್ಲಿ ಆತ ಕಡಿಮೆ ಅಂದರೂ ಒಂದು 300 ಜನರ ಹತ್ರ ಬ್ಲೈಂಡ್ ಚೆಸ್ ಆಡ್ತಿದ್ದ ಅಂದ್ರೆ ಯೋಚನೆ ಮಾಡಿ ನೋಡಿ. ಆತನ ಮೆದುಳಿನ ಶಕ್ತಿ, ಆತನ ಒಂದು ವಿಶೇಷವಾದಂತ ಜ್ಞಾಪಕ ಶಕ್ತಿ, ಬುದ್ಧಿಶಕ್ತಿ. ಒಬ್ಬನ ಹತ್ರ ಆಡ್ಬಿಟ್ಟು 2ನೇವನ ಹತ್ರ, 3ನೇವನ ಹತ್ರ, 4ನೇವನ ಹತ್ರ, 5ನೇವನ ಹತ್ರ ಹಿಂಗ ಆಡಿ 300 ಜನ ಆದ್ಮೇಲೆ ಮತ್ತೆ ಮೊದಲನೇವನ ಹತ್ರ ಬಂದು ಅವನು ನೆಕ್ಸ್ಟ್ ಮೂವ್ ಮಾಡಿದ್ರೆ ಅದಕ್ಕೆ ಇನ್ನೊಂದು ಮೂವ್ ಇಡೋರು. ಅಂದ್ರೆ ನಾನು ಏನು ಮೂವ್ ಮಾಡಿಟ್ಟಿದ್ದೇನೆ ಅಂತ ನೆನಪು. ಆತ ಏನ್ ಮೂವ್ ಮಾಡ್ತಾನೆ ಅದಕ್ಕೆ ಇನ್ನೊಂದು ಏನು ಇಡಬೇಕು ಅಂತ. ಅಪ್ಪಾ, ಅಸಾಧ್ಯ. ಅದು ಬ್ಲೈಂಡ್ ಫೋಲ್ಡ್, ನೆನ್ಪಿಟ್ಕೊಳ್ಳಿ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಡೋ ಅಂತ ಆಟ. ನೋಡೋದೆಯೇ ಎಲ್ಲಿ ಏನ್ ಪಾನ್ ಇದೆ ಅಂತ ನೆನಪಲ್ಲಿ ಇಟ್ಕೊಂಡು. ನಮಗೆ ಬೆಳಿಗ್ಗೆ ತಿಂಡಿ ನೆನಪಿರೋಲ್ಲ, 300 ದಿನದ ತಿಂಡಿ ನೆನ್ಪಿಟ್ಕೊಂಡು, ವೆರೈಟಿಗಳ ಅಡಿಗೆಗಳನ್ನ ನೆನಪಿಟ್ಕೊಂಡು ಮತ್ತೆ ಮೊದಲನೇ ಜಾಗಕ್ಕೆ ಒಗ್ಗರಣೆ ಹಾಕಿದ್ದೆ, ಈಗ ಟೊಮ್ಯಾಟೊ ಹಾಕ್ಬೇಕು ಅಂತ ಬಂದು 2ನೇದಕ್ಕೆ ಶಾವಿಗೆ ಪಾಯಸ ಮಾಡ್ತಿದ್ದೇನೆ, ಸೊ ಅದಕ್ಕೆ ಇದು ಹಾಕ್ಬೇಕು, ಇದಕ್ಕೆ 3ನೇದಕ್ಕೆ ಇದು ಹಾಕ್ಬೇಕು ಅಂತ ನೆನ್ಪಿಟ್ಕೊಳ್ಳೋಷ್ಟು ಅಗಾಧತೆ ನಮ್ಮ ತಾಯಂದ್ರಿಗಿದೆ. ಎಸ್, ನಮ್ಮ ಮನೆಯ ತಾಯಂದ್ರಿಗೆ ಮಾತ್ರ ಇದೆ ಆ ಶಕ್ತಿ. ಅಂತ ಗ್ಯಾರಿ ಕಾಸ್ಪರೋವ್ ಸೋಲೇ ಇಲ್ಲ. ನಮ್ಮ ಕನ್ನಡಿಗ, ನಮ್ಮ ಒಂದು ಭಾರತೀಯ ವಿಶ್ವನಾಥನ್ ಆನಂದ್ ಸೋಲಿಸ್ತಾರೆ. ಎಸ್, ಅಂದ್ರೆ ಒಂದು ಗುರುವಿಗೆ ಮೀರಿದಂತಹ ಒಂದು ಶಕ್ತಿ, ಶಕ್ತಿಗೆ ಮೀರಿದಂತೆ ಇನ್ನೊಂದು ಶಕ್ತಿ, ಆ ಶಕ್ತಿಗೆ ಮೀರಿದಂತ ಮಹಾಶಕ್ತಿ ಸೃಷ್ಟಿ ಮಾಡಿದವರು ಯಾರು? ಆ ಪ್ರಣವ ಶಕ್ತಿ. ಇವತ್ತು ಆ ರೀತಿ ಇರುತ್ತೆ ನಿಮ್ಮದು. ನೀವು ಇಡೋ ಚೆಕ್ಮೇಟ್ಗಳು ಹೆಂಗಿರುತ್ತೆ ಗೊತ್ತಾ? ನೀವು ಮಾಡೋ ಕೆಲಸ, ಕಾರ್ಯ, ವ್ಯವಸ್ಥೆ ಅತ್ಯದ್ಭುತವಾಗಿ ನಡೀತು. ಗೋ ಹೆಡ್ ಮಕ್ಳು. ಅದರಲ್ಲೂ ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ, ಕುಜ ಅಂದ್ರೇನೆ ಲೀಗಲ್, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಸಂರಕ್ಷಣಾ ಇಲಾಖೆ, ಇಂತಹವುಗಳಲ್ಲಿ ಕೆಲಸ, ಮೈನಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ ಲೈನ್ ಇರ್ಬೋದು, ಇಂಜಿನಿಯರಿಂಗ್ ವಿಭಾಗಗಳಿರ್ಬೋದು, ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಲಾಭಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಆದರೆ ಕುಜ ನಿಮ್ಗೆ ಸ್ವಲ್ಪ ಎಳೆದಾಟ ಮಾಡಿಸ್ತಕ್ಕಂಥವನು. ಆತನ ಸಾರದಲ್ಲೇ ಆ ಒಂದು ಚಂದ್ರ ಇರೋದ್ರಿಂದ ಸ್ವಲ್ಪ ತಿಣಕಲಾಡುತ್ತೀರಿ. ಕೆಲವೊಂದು ಕೆಲಸ, ಕಾರ್ಯ, ವ್ಯವಸ್ಥೆ, ಸಿದ್ಧತೆ, ಓಡಾಟ, ಸುತ್ತಾಟ, ಇವುಗಳಲ್ಲಿ ಒಂದು ಸಣ್ಣ ಎಳೆದಾಟ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆ. ದುಡುಕ್ಬೇಡಿ. ದುಡುಕಿನ ಮಾತು, ದುಡುಕಿನ ಕೆಲಸ, ದುಡುಕಿನ ವ್ಯವಹಾರ. ನಾವೇನ್ ಗೊತ್ತಾ, ಕೆಲವೊಂದು ಸಮಯ ಪರ್ಸೆಪ್ಷನ್ ಬಂದ್ಬಿಡ್ತೇವೆ, ಇವ್ರು ಇಂಥವರೇ. ಬಿಟ್ಟೋಗ್ತಾ ಇರ್ಬೇಕು ಮಕ್ಕಳೇ. ಮೂರ್ಖರ ಜೊತೆ, ತುಂಬಾ ಒಳ್ಳೆಯವ್ರ ಜೊತೆಲೂ ನಾವಿರಬಾರ್ದು, ಕಷ್ಟ. ತುಂಬಾ ಕೆಟ್ಟವರ ಜೊತೆಯಲ್ಲೂ ನಾವಿರಬಾರ್ದು. ತುಂಬಾ ಒಳ್ಳೆಯವ್ರ ಜೊತೆಲಿ ಇದ್ರೆ ಏನು ಹೇಳಿಕೆ ಆಗೋಲ್ಲ. ಓಪನ್ಲಿ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ.
ಅದಕ್ಕೆ ಗುರು ಹಿಂದೆ ಹೋಗ್ಬಾರ್ದು, ನದಿ ಹಿಂದೆ, ದೇವರಿಂದೆ ತಗೊಂಡೋಗಿ ಮತ್ತೆ ಪಟ್ಟಿ ಕುಂದಿಸ್ಬಿಡ್ತಾರೆ. ನದಿಯಿಂದ ಹೋಗ್ತಿದ್ರೆ ಅದ್ ಹಿಂದ್ಗಡೆ ಖಾಲಿ ಆಗ್ತಾ ಬರ್ತಿರುತ್ತೆ. ಈ ರೀತಿ ಲೆಕ್ಕ. ತುಂಬಾ ಕೆಟ್ಟವನಿಂದ ಜೊತೆಲಿ ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ, ನಮ್ಮ ಹೆಸರು ಕೆಡುತ್ತೆ. ನಮ್ಮನ್ನು ಕೂಡ ಹಿಂಗೆ ಕಳ್ಳಂತರನೇ ನೋಡೋದು, ಏನೋ ಇವನು ಅಂತವನೇ ಕಾಣೋ ಇವನು ಅನ್ನೋದೊಂದು ಇದ್ದೇ ಇರುತ್ತೆ. ಒನ್ಸ್ ಎ ಫ್ರಾಡ್ ಇಸ್ ಅನ್ ಆಲ್ವೇಸ್ ಎ ಫ್ರಾಡ್. ಸೊ ಬಿಟ್ಟು ಹೋಗ್ತಾ ಇರಿ ಅಷ್ಟೇ. ಇವತ್ತು ಇನ್ನು ತುಲಾ ರಾಶಿ, ಚಂದ್ರಾಷ್ಟಮ ಹುಷಾರ್. ಅತಿ ಬುದ್ಧಿ, ಅತಿ ಆಲೋಚನೆ ಕೆಡಿಸೋದು, ತುಂಬಾ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಕೊಡೋದು ತಗೊಳ್ಳೋದು, ಸ್ನೇಹಿತರು, ಆತ್ಮೀಯರು, ಬಂಧುಗಳು, ಈ ತರದ್ದು ಒಂದು ಎಳೆದಾಟಗಳು, ವೃತ್ತಿ, ಉದ್ಯೋಗ, ಕೆಲಸ, ಓಡಾಟ, ಮನೆ ಬಿಟ್ಟಿದ್ ಲೇಟು, ಹೋಗಿ ಸೇರೋದ್ ಲೇಟು, ಬಾಸ್ ಹತ್ರ ಬೈಗಳು, ಇನ್ನೊಂದು ಇವುಗಳನ್ನ ನೋಡತಕ್ಕಂಥ ಭಾವವಿದೆ. ಎಚ್ಚರಿಕೆ. ಸ್ವಲ್ಪ ಸುಬ್ರಹ್ಮಣ್ಯರ ಆರಾಧನೆ, ಸ್ಕಂದ ಕವಚ ಕೇಳಿ ಸಮಾಧಾನ. ಇನ್ನು ವೃಶ್ಚಿಕ ರಾಶಿ, ವಿಶೇಷವಾಗಿ ಚಂದ್ರ ಲಾಭಸ್ಥಾನ, ಕುಜನ ಸಾರ, ಬ್ಯೂಟಿಫುಲ್. ಮನೆ, ಕುಟುಂಬ, ವ್ಯವಸ್ಥೆ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ ಎಲ್ಲವೂ ಅತ್ಯದ್ಭುತ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಅಂದುಕೊಂಡ ಕೆಲಸ, ಕಾರ್ಯ, ಹಾಲು, ಬೆಣ್ಣೆ, ತುಪ್ಪ, ಮನೆ, ಕನ್ಸ್ಟ್ರಕ್ಷನ್, ಟೆಕ್ನಿಕಲ್, ವೆಹಿಕಲ್, ಪ್ರಾಪರ್ಟಿ ಡೆವಲಪರ್, ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಈ ಪ್ರಾಪರ್ಟಿ ಡೆವಲಪರ್ಸ್ ಇರ್ಬೋದು, ಪಲ್ಸಸ್ಸು, ಗ್ರೈನ್ಸು, ರಿಟೇಲು, ಈ ಒಂದು ದವಸ ಧಾನ್ಯ ಅಂಗಡಿ, ಈ ತರದ್ದು ಇಟ್ಕೊಂಡಿದ್ದೀರಾ, ಇಟ್ಟಿಗೆ, ಸಿಮೆಂಟು, ಕಬ್ಬಿಣ ಮಾರಾಟ, ರಿಪೇರಿ, ಅದ್ಭುತ ಪ್ರಗತಿ. ಧನುಸು ರಾಶಿ, ವಿಜಯ ಮಸ್ತು, ಧೈರ್ಯ. ಆದ್ರೆ ತುಂಬಾ ಧೈರ್ಯ ಬಂದಾಗ ಒಂದೊಂದ್ ಸಮಯ ಏನ್ ಮಾಡ್ಬಿಡ್ತೀವಿ, ತುಂಬಾ ಶಕ್ತಿ ಇದೆ ಅಂತ ನಮ್ ಶಕ್ತಿನೆಲ್ಲ ವ್ಯಯ ಮಾಡ್ಬಿಡ್ತೀವಿ. ಯೋಚಿಸಿ ಇವತ್ತು ಮಾಡಿ. ಯಾಕಂದ್ರೆ ಕುಜ ಬುಧನ್ ಸಾರದಲ್ಲಿದ್ದಾನೆ, ಆ ಬುಧ ನಿಮ್ಮ ಮನೇಲಿ ಇದ್ದಾನೆ. ಒಂದೊಂದೇ ಸ್ಟೆಪ್ಪು, ಒಂದೊಂದೇ ಹೆಜ್ಜೆ. ಏನ್ ಮಾಡೋಣ, ಹೇಗ್ ಮಾಡೋಣ, ಯಾವ ತರ ಮಾಡೋಣ, ಇದು ಸರಿಯಾ, ಇದು ಸರಿಯಾ ಕೇಳಿ. ಆ ಶಕ್ತಿನ ಎಷ್ಟು ಉಪಯೋಗಿಸ್ಬೇಕೋ ಅಷ್ಟಕ್ಕೆ ಉಪಯೋಗಿಸಿ. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಉಪಯೋಗಿಸ್ಬೇಡಿ, ಕೊಡ್ಲಿಲಿ ಹೋಗೋದಕ್ಕೆ ಉಗುರನ್ನು ಉಪಯೋಗಿಸ್ಬೇಡಿ. ಧನಸ್ಸು, ವಿಜಯ ಪ್ರಾಪ್ತಿ. ಇನ್ನು ಮಕರ ರಾಶಿ, ಚಂದ್ರ ಕುಜನ್ ಸಾರದಲ್ಲಿದ್ದು ಕುಜ 11ನೇ ಮನೆಯಲ್ಲಿದ್ದಾನೆ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಇವತ್ತು ನಿಮ್ಮ ಮಾತೆ ಒಂದ್ ಸಣ್ಣ ಪೆಡಸಾಗಬಹುದು, ಜಾಗ್ರತೆ. ಯಾರ್ದೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೇವೆ. ನಾವೆಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬದುಕೋದು. ನಮ್ಮ ಅಣ್ಣ ಹಿಂಗೆ ಇರ್ಬೇಕು, ನನ್ನ ಕೆಲಸ ಹಿಂಗೆ ಇರ್ಬೇಕು, ನನ್ನ ಇನ್ಕಮ್ ಹಿಂಗೆ ಇರ್ಬೇಕು, ನನ್ನ ಪ್ರಮೋಷನ್ ಹೀಗೆ ಆಗ್ಬೇಕು. ಕೆಲವೊಂದ್ ಸಮಯ ನಮ್ಮ ಯೋಜನೆಗಳು ತುಂಬಾ ನಡೆದಿರೋಲ್ಲ. ಧೃತಿಗೆಡಬಾರದು, ಬುದ್ಧಿಗೆಡಬಾರದು, ಭಾವುಕರಾಗಬಾರದು. ಇದು ಒಂದನ್ನು ಇವತ್ತು ಮ್ಯಾನೇಜ್ ಮಾಡಿದ್ರೆ ಅಂದ್ರೆ ಅತ್ಯದ್ಭುತ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಕುಜನ್ಸಾರ, ಕುಜ ಕೇಂದ್ರದಲ್ಲಿ. ಅಬ್ಬೋ, ಶುಕ್ರ ಬೇರೆ ಬಂದಿದ್ದಾನೆ, ತುಂಬಾ ಬಲ. ಅದರಲ್ಲೂ ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಈ ಬೆಂಕಿ, ಅಗ್ನಿಶಾಮಕ ದಳ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಕನ್ಸ್ಟ್ರಕ್ಷನ್ ಇಲಾಖೆ, ಮೈನಿಂಗ್ ಇಲಾಖೆ, ಕ್ರಷರ್ ಇಲಾಖೆ, ರಸ್ತೆಗಳನ್ನು ಹಾಕ್ಸೋದು, ಲೇಬರ್ ಮ್ಯಾನೇಜ್ಮೆಂಟು, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರೋರಿಗೆ ಇದೆಲ್ಲ ಬಾರದ ಉದ್ಯೋಗಗಳೇ, ಟೆನ್ಷನ್ನೇ. ಬಟ್ ಆದರೂ ಗೌರವದ ದಿನ, ಸಕ್ಸಸ್ ಒಂದುಂಟು. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಬಲವಾಗಿದ್ದಾನೆ, ಬಳಸ್ಕೊಳ್ಳಿ. ಕುಜನ್ಸಾರ, ಕುಜ ಭಾಗ್ಯದಲ್ಲಿದ್ದಾನೆ, ಭಾಗ್ಯೋದಯ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟವಿದೆ, ಗೌರವವಿದೆ, ಸನ್ಮಾನವಿದೆ. ಶುಕ್ರ ಬೇರೆ ಸೇರಿರೋದ್ರಿಂದ ಹೋಟೆಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಡಾನ್ಸ್ ಕ್ಲಬ್ಬು, ಸ್ತ್ರೀಯರಿಗೆ ಸಂಬಂಧಿತ ಸ್ಪೋರ್ಟ್ಸು, ಮ್ಯಾರಥಾನು, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಭರತನಾಟ್ಯ ಕಲಾವಿದರು, ಅತ್ಯದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.